ಸತ್ಯ ಗೆಲ್ಲುತ್ತೋ ಸುಳ್ಳು ಗೆಲ್ಲುತ್ತೋ ನೋಡೇ ಬಿಡ್ಬೇಕು. ಅದು ಧರ್ಮದ ನಾಡಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಧರ್ಮಸ್ಥಳದಲ್ಲಿ ಸುಳ್ಳು ಗೆಲ್ಲುತ್ತೋ ಸತ್ಯ ಗೆಲ್ಲುತ್ತೋ ಎಲ್ಲಾರು ನೋಡ್ಬೇಕು. 6 ಕೋಟಿ ಜನ ಇದ್ದಾರೆ. 6 ಕೋಟಿ ಜನ ಇರ್ಲಿ, ಅಟ್ಲೀಸ್ಟ್ ಆ ಕೋತಿಗಳಿಗಾದ್ರೂ ಮಾತಾಡಕ್ಕೆ ಬಾಯಿದ್ದಿದ್ರೆ ಮಾತಾಡ್ತಾ ಇರ್ತೇನೆ. ಒಬ್ಬ ಆದ್ರೂ ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ ಎಷ್ಟು ಮಹಿಳೆಯರ ಸಂಖ್ಯೆ ಇದ್ದಾರೆ. ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಪ್ರಕರಣಗಳ ಬಗ್ಗೆ SIT ತನಿಖೆ ಇದೆ. ಯಾರು ಧ್ವನಿ ಎತ್ತುತ್ತಾ ಇದಾರಾ? ಯಾರಾದ್ರೂ ಮಾತಾಡ್ತಾ ಇದ್ದೀರಾ? ಜನ ಮಾತಾಡ್ತಾ ಇಲ್ಲ, ಜನ ಬೆಂಬಲ ಕೊಡ್ತಾ ಇಲ್ಲ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಲೈಕ್ ಕಾಮೆಂಟ್ ಶೇರ್ ಮಾಡ್ಕೊಂಡಿದ್ದಾರೆ. ಯಾವ ಜನನೂ ರೊಚ್ಚಿಗೆ ದೋಳೋದಿಲ್ಲ, ಭಯ ಭೀತಿಯಿಂದ ಇರ್ತಾರೆ ಅಂತ ಹೇಳಿ ರಾಜಕಾರಣಿಗಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜನರು ಮಾತ್ರ ಸುಮ್ಮನೆ ಕುತ್ಕೊಂಡು ಏನೋ ಇದೊಂದು ಸಿನಿಮಾ ತರ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಲ್ವಾ? ಯಾರಿಗೂ ಇದು ಅವಶ್ಯಕತೆ ಇಲ್ಲ. ಧರ್ಮ ಅನ್ನೋದು ಮಾತ್ರ ಇಟ್ಕೊಂಡು ರಾಜಕೀಯ ಮಾಡ್ತೀರಾ? ಧರ್ಮ ಬೇಕು, ದೇವರು ಬೇಕು. ಆದ್ರೆ ದೇವರಿರುವಂತ ನಾಡಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತ ಅತ್ಯಾಚಾರ, ದೌರ್ಜನ್ಯ, ಕೊಲೆ ಪ್ರಕರಣ ಬಗ್ಗೆ ಬಾಯಿಗೆ ಎಲ್ಲಾರ್ಗೂ ಜಿಪ್ ಹಾಕೊಂಡು ಕೂತಿದ್ದೀರಾ. ಏನೊಬ್ರು SIT ತನಿಖಾ ಅಧಿಕಾರಿ ಪ್ರಣಬ್ ಮೊಹಂತಿ ಅಂತ ಇದ್ರು. ಅವ್ರನ್ನ ಕೇಂದ್ರ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಟ್ ಅದಿನ್ನೂ ಅಫಿಷಿಯಲಿ ಬಿಟ್ಟಿಲ್ಲ, ಮಾಡಿದ್ದಾರೆ. ಯಾರ್ ಕೈವಾಡ ಇದು? ರಾಜಕೀಯಗಳ ಕೈವಾಡ ಅಲ್ವಾ? ಅಂದ್ರೆ ತನಿಖೆನೆ ನಡೀಬಾರ್ದು. ಧರ್ಮದ ನಾಡಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ಹೆಣ್ಣು ಮಕ್ಕಳನ್ನಾದ್ರೂ ಬಟ್ಟೆ ಬಿಚ್ಚಿ ಅತ್ಯಾಚಾರ ಮಾಡಿ ಬಿಸಾಕಿ ನದಿ ಒಳಗೆ ಮುಳುಗ್ಸಿ ಮಣ್ಣಲ್ಲಿ ತುರುಕ್ರಿ ಇಲ್ಲ ರೂಮಲ್ಲಿ ನೇಣ ಹಾಕ್ರಿ, ಏನೇ ಮಾಡ್ಲಿ ಯಾರು ಕೇಳಬಾರ್ದು. ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಏನೇ ಆಗ್ಲಿ ಕೇಳಬಾರ್ದು, ಸತ್ಯನೇ ಮಾತಾಡಬಾರ್ದು. ಸುಳ್ಳುಗಷ್ಟೇ ಪ್ರಚಾರ ಜಾಸ್ತಿ. ಸುಳ್ಳು ಮಾತಾಡ್ತೀರಾ, ಕಳ್ತನ ಮಾಡ್ತೀರಾ, ದರೋಡೆ ಮಾಡ್ತೀರಾ, ಬೇರೆ ಬೇರೆ ತಪ್ಪು ಕೆಲಸ ಮಾಡ್ತೀರಾ, ವಾವ್ ಸೂಪರ್ ಇವನು. ನಿನ್ ಕಳ್ತನ ಮಾಡಿ ದುಡ್ಡು ಮಾಡಿದ್ರೇನು, ಊರೆಲ್ಲ ಕೊಳ್ಳೆ ಹೊಡೆದು ದುಡ್ಡು ಮಾಡಿ ರಾಜಕಾರಣಿ ಆಗಿದ್ರೇನು, ಅಧಿಕಾರಿ ಆಗಿದ್ರೇನು, ಅವನಿಗೊಂದು ಸಲಾಂ. ನಿಯತ್ತಾಗಿ ಸತ್ಯದ ಪರ ಮಾತಾಡೋರ್ಗೆ ಅವರು ಕೆಟ್ಟವರು, ಅವರು ಸರಿ ಇಲ್ಲ. ಇಡೀ ದೇಶವೇ ತಿರುಗಿ ನೋಡ್ತಾ ಇದೆ. ದೇಶದ ಜನರು, ಬೇರೆ ಬೇರೆ ರಾಜ್ಯದ ಜನರು ಧರ್ಮಸ್ಥಳದ ಕಡೆ ಕಣ್ಣಿಟ್ಟಿದ್ದಾರೆ. ನಮ್ಮ ರಾಜ್ಯದ ಜನರು ಏನಾಗಿದ್ದಾರೆ? ಸೆಲೆಬ್ರಿಟೀಸ್, ನಟ ನಟಿಯರು ಎಷ್ಟು ಜನ ಇದಾರಪ್ಪ. ನಿಮ್ಮ ಸಿನಿಮಾ ನೋಡೋದಕ್ಕೆ ಜನ ಬರಬೇಕು, ಬೆಂಬಲಿಸಬೇಕು, ಟಿಕೆಟ್ ತಗೊಳ್ಬೇಕು, ನೀವು ಕೋಟಿ ಕೋಟಿ ದುಡ್ಡು ಮಾಡೋದಕ್ಕೆ ಯಾವ ನಟ ನಟಿಯರು ಧ್ವನಿ ಎತ್ತಿದ್ದೀರಾ? ಯಾವ ಹೋರಾಟಗಾರರು, ಎಷ್ಟು ಜನ ಹೋರಾಟಗಾರರು ನಾಡು ನುಡಿ ಭಾಷೆಗೋಸ್ಕರ ಎಷ್ಟು ಪೌರುಷ ಬರುತ್ತೆ, ಗಾಜ್ ಹೊಡ್ದಾಕ್ತೀರಾ, ಧ್ವಂಸ ಮಾಡ್ತೀರಾ, ಎಲ್ಲ ಮಾಡ್ತೀರಲ್ಲ. ಈ ಒಂದು ವಿಚಾರವಾಗಿ ನಮ್ಮಲ್ಲಿ ಒಗ್ಗಟ್ಟಿಲ್ದಿರ ಇರೋ ಕಾರಣಕ್ಕೆ ಅಧಿಕಾರಿನೂ ಎತ್ತಂಗಡಿ ಮಾಡಿಸ್ತಾರೆ, ಸತ್ಯನೂ ಮುಚ್ಚಾಕ್ತಾರೆ, ಅಧಿಕಾರಿಗಳನ್ನು ಕೊಂಡ್ಕೊಳ್ತಾರೆ. ರಾಜ್ಯಸಭಾ ಮೆಂಬರ್ ಅಂತ ಏನೊಬ್ಬ ವ್ಯಕ್ತಿ ಇದ್ದಾನೆ, ದುಡ್ಡಿದೆ, ಖಜಾನೆ ಇದೆ ಅಂತ ಹೇಳಿ ಎಲ್ಲರ ಮೇಲೆ ಕೇಸ್ ಹಾಕೊಂಡು ಎಲ್ಲ ಸತ್ಯವನ್ನು ಮುಚ್ಚಾಕುತ್ತಾ ಇನ್ನೆಷ್ಟು ಪಾಪದ ಕೂಡ ತುಂಬಬೇಕು ಇವ್ರಿಗೆ? ತಪ್ಪು ಮೇಲೆ ತಪ್ಪು. ಈಗಾಗಲೇ ಸೌಜನ್ಯ ಪ್ರಕರಣ ಆದಂತ ಸಮಯದಲ್ಲಿ SIT ರಚನೆ ಆಗಿದ್ದೋಗನು ಸಹ ಇದೇ ಅನುಚೇತವ್ರು ಯಾರಿದಾರೋ ಅವ್ರ ಮೇಲೆ ಒತ್ತಡ ಹಾಕಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಹೊರಗಡೆ ತರುವಂತ ಕೆಲಸ ಮಾಡಿದ್ರು ರಾಜಕಾರಣಿಗಳು. ಇವ್ರು 3 ಜನ ಪಕ್ಷಗಳು ಯಾರಿದ್ದಾರೆ, ಇವ್ರು 3 ಜನನು ಒಂದೇ ಕಾಯಿನ್ 3 ಮುಖ ಇದ್ದಂಗೆ. ಒಂದು ಕಾಯಿನ್ಗೆ, ಒಂದು ನಾಣ್ಯಗೆ 2 ಮುಖ ಅಲ್ಲ, ಒಂದು ನಾಣ್ಯಗೆ 3 ಮುಖ ಇದ್ದಂಗೆ. ಯಾವ ಹುತ್ತದಲ್ಲಿ ಯಾವ್ಯಾವ ತರ ಬುಸ್ ಅಂತ ಇರ್ತಾರೋ ಗೊತ್ತಿರೋಲ್ಲ. ಇವರೆಲ್ಲ ಒಂದೇ. ಅವ್ರ ಅಧಿಕಾರ, ಎಲ್ಲಾರ ವೀಕ್ನೆಸ್ ಅವ್ರವ್ರ ಹತ್ರ ಇರುತ್ತಲ್ಲ, ಅವ್ರವ್ರು ಬಿಟ್ಕೊಡಲ್ಲ. ಕೈಗೊಂಬೆ ಆಗಿ ಪೊಲೀಸ್ ಅಧಿಕಾರಿಗಳನ್ನ ಆಟ ಆಡಿಸ್ತಾ ಇದಾರೆ, ಕೈಗೊಂಬೆ ಆಗಿ ಜನರನ್ನ ಸಹ ಆಟ ಆಡಿಸ್ತಾ ಇದಾರೆ. ನಾವು ಜನರು ದಡ್ರು ಮತ ಹಾಕಿ ಏನೋ ರಾಜ್ಯನ ಉದ್ಧಾರ ಮಾಡ್ತಾರೆ, ನಮ್ಮ ಜಿಲ್ಲೆನ ಉದ್ಧಾರ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ, ಹೆಣ್ಣು ಮಕ್ಕಳು ಧೈರ್ಯದಿಂದ ಬದುಕಬಹುದು, ಸ್ವತಂತ್ರ ಬಂದಿರುವಂತ ಈ ನಾಡಲ್ಲಿ ಅನ್ನೋಂತ ಭ್ರಮೆ ಇಟ್ಕೊಂಡು ಮತ ಹಾಕ್ತಿರಿ. ಬಟ್ ಇವ್ರೇನ್ ಮಾಡ್ತಾರೆ? ಮತ ಹಾಕೋರ್ಗು ಮನೆ ಹತ್ರ ಬಂದು ಭಿಕ್ಷೆ ಬೇಡ್ತಾರೆ. ಮತ ಎಲ್ಲ ತಗೊಂಡಾದ್ಮೇಲೆ ನಮ್ಗೆ ಸರಿಯಾಗಿ ಬಗಣಿ ಗೂಟನ ಇಡೋದವ್ರು. ನಿಜ ಇದೇ ಮಾಡ್ತಾ ಇರೋದು. ಸೌಜನ್ಯ ಪ್ರಕರಣ ಅಂತೂ ಯಾರು ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. 397 ಜನಕ್ಕೆ ಅವ್ರ ಮೇಲೆ ಸ್ಟೇ ತಂದಿದ್ದಾನೆ ದೊಡ್ಡ ಮನುಷ್ಯ. ಅವನ್ ಯಾವನ ಹರ್ಷೇಂದ್ರ, ಅವನ ಮುಖ ನೋಡಿಲ್ಲ, ಅವನ್ ಜಾತಕ ಗೊತ್ತಿಲ್ಲ, ಅವನ್ ಯಾವನ ಅಂತಾನೆ ಗೊತ್ತಿಲ್ಲ. ಅವನ ಬಗ್ಗೆ ನಾವು ಮಾತಾಡ್ಲೇ ಇಲ್ಲ. ಯಾರು ಎಷ್ಟು ಜನದ ಮೇಲೆ ಸ್ಟೇ ತಂದಿದ್ದಾನಲ್ಲ ಅವನ ಬಗ್ಗೆ ನಾವು ಮಾತಾಡ್ಲೇ ಇಲ್ಲ. ಅವನ್ ಯಾವ ದೊಣ್ಣೆ ನಾಯಕ, ಈ ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾನೆ, ಈ ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾನೆ, ಇಲ್ಲ ಸಮಾಜ ಮುಖ್ಯವಾಗಿ ಏನೇನ್ ಕೆಲಸ ಮಾಡಿದಾನೆ, ಅವ್ನ್ ಯಾವನಂತಾನೆ ಗೊತ್ತಿಲ್ಲ. ಆ ಪೆನ್ ಡ್ರೈವ್ಗೆ 397 ಪೆನ್ ಡ್ರೈವ್, ಒಬ್ಬೊಬ್ರಿಗೆ 700 ಪೇಜ್ ಕಳಿಸಿದಾರಲ್ಲ, ಅದಕ್ಕೆ ಆ ಲಾಯರ್ ಎಷ್ಟು ಫೀಸ್ ತಗೊಂಡಿರ್ಬೋದು, ಎಷ್ಟು ಜನಕ್ಕೆ ಕೋಟಿ ಫಂಡಿಂಗ್. ಹೆಣ್ಣು ಮಕ್ಕಳನ್ನ ದೇಹ ಸುಖ ನೋಡೋದಕ್ಕೆ, ಹೆಣ್ಣು ಮಕ್ಕಳ ಚಿಕ್ಕ ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಯರ
ಓದಿ ಬದುಕಿ ಬಾಳ್ಬೇಕಾಗಿರುವಂತ ಹೆಣ್ಣು ಮಕ್ಕಳನ್ನ ಕಾಮದ ತೀಟೆಗೆ ಯೂಸ್ ಮಾಡ್ಕೊಂಡು ಬಿಸಾಕುವಂತ ಈ ಕಾಮುಕರು ಸತ್ಯನ ಮುಚ್ಚಾಕೋದಕ್ಕೆ ಕೋಟಿ ಕೋಟಿ ಫಂಡಿಂಗ್ ಮಾಡ್ತಾರ ಅಂತ ಅಂದ್ರೆ ತಿಳ್ಕೊಳ್ಳಿ ಅವ್ರಿಗೆಷ್ಟು ಭಯ ಇರಬೇಕು ಅಂತ ಹೇಳಿ. ನಾವಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಿ, ಅಟ್ಲೀಸ್ಟ್ ಊಟ ಮಾಡ್ತೀರಿ, ಅವ್ರಿಗೆ ನಿದ್ದೆ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ನಿದ್ದೆ ಇಲ್ಲ. ಏನೇನ್ ಮಾಡ್ಬೇಕೋ ಪಿತೂರಿ ಕೆಲಸ, ಪ್ರತಿ ಒಂದು ಸತ್ಯಕ್ಕೂ ಒಂದು ಸುಳ್ಳು ಕ್ರಿಯೇಟ್ ಮಾಡಿಟ್ಟಿರ್ತಾರಲ್ಲ. ಏನ್ರಿ ಇವ್ರೆಲ್ಲ ತಾಯಿ ಹೊಟ್ಟೆಲ್ ಹುಟ್ಟಿದಾರ? ಖಂಡಿತವಾಗ್ಲೂ ಇವ್ರ ತಾಯಿ ಹೊಟ್ಟೆಲ್ ಹುಟ್ಟಿರಲ್ಲ. ಅವ್ರ ಮನೇಲೂ ಹೆಣ್ಮಕ್ಳಿದಾರಲ್ಲ, ಅಟ್ಲೀಸ್ಟ್ ಆ ದೊಡ್ಡ ಮನುಷ್ಯ ಮನೇಲಿ ಹೆಣ್ಮಕ್ಳಿದಾರಲ್ಲ, ಬೇಡ ಸಾಕು ಇಷ್ಟಕ್ಕೆ, ಇಷ್ಟು ಅವಮಾನ ಆಗ್ತಾ ಇದೆ, ಬೇಡ ಅನ್ನುವಂಥದ್ದಾದ್ರೂ ಹೇಳ್ತೀರಾ? ನಿಮ್ಗೆಲ್ಲ ಏನ್ ಬೇಕಾಗಿರೋದು? ಮಣಿ ದೇವಸ್ಥಾನನ ಮುಂದೆ ಇಟ್ಕೊಂಡು, ದೇವರನ್ನ ಮುಂದೆ ಇಟ್ಕೊಂಡು ದುಡ್ಡು ಮಾಡುವಂತ ಒಂದು ಬಿಸ್ನೆಸ್ ಇದು. ಯಾಕಂದ್ರೆ ನಾವಿದ್ದೀರಲ್ಲ ಭಕ್ತಾದಿಗಳು, ಬರೋ ಚಪ್ಲಿ ಬಿಡೋ ಜಾಗದಿಂದ ಪ್ರಸಾದ ತಗೊಳ್ಳೋದ್ರಿಂದ ಕಾಣಿಕೆಯಿಂದ ಪ್ರತಿಯೊಂದು ಹಾಕೊಂಡು ಬಂದಿರ್ತೀರಲ್ವಾ, ನೀವೇನ್ ಮಾಡ್ತೀರಾ? ಅದನ್ನ ಇಟ್ಕೊಂಡು ಬಡ್ಡಿಗೆ ಕೊಟ್ಕೊಂಡು, ಬಡ್ಡಿ ಒಂದಷ್ಟು ಗಂಟು ಮಾಡ್ಕೊಂಡು ಎಲ್ಲರ ಮೇಲೆ ಯಾವ್ಯಾವ ತರ ಕೊಂಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ. SIT ತನಿಖೆ ನಡೀತಾ ಇದೆ, ತನಿಖಾ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿಸುವಂತ ಕೆಲಸ ಮಾಡ್ತಾ ಇದೆ. ಅದು ರಾಜ್ಯ ಸರ್ಕಾರ ಮಾಡ್ತಾ ಇದೆಯೋ, ಕೇಂದ್ರ ಸರ್ಕಾರ ಮಾಡ್ತಾ ಇದೆಯೋ, ರಾಜಕಾರಣಿಗೆ ಮಾಡ್ತಾ ಇರೋದು. ನಾವು ಮತ ಹಾಕಿರುವಂತ ರಾಜಕಾರಣಿಗಳೇ ಮಾಡ್ತಾ ಇರೋದು. ಇಲ್ಲ SIT ತನಿಖೆ ಅನ್ನೋದು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯ್ತು, ದೇಶಾದ್ಯಂತ ವೈರಲ್ ಆಯ್ತು, ಆ ಒಂದು ಕಾವನ್ನ ತಣ್ಣಗೆ ಮಾಡಕ್ಕೆ ಏನಾದ್ರೂ SIT ರಚನೆ ಆಯ್ತಾ? ಸತ್ಯನ ಮುಚ್ಚಾಕುವಂತ ಕೆಲಸ ಮಾಡ್ತಾರ. ಬಿಕಾಸ್ ನಮ್ಮ ಜನಲ್ ಒಗ್ಗಟ್ಟಿಲ್ಲ, ಜನರು ಯಾರು ಧ್ವನಿ ಎತ್ತುತ್ತಾ ಇಲ್ಲ, ಹೋರಾಟಗಾರರ ಬೆಂಬಲ ಇಲ್ಲ. ಕಾವೇರಿ ನಾಡು ನುಡಿ ಭಾಷೆಗೋಸ್ಕರ ನೀರಿಗೋಸ್ಕರ ಧ್ವನಿ ಎತ್ತೋರು ಎಲ್ಲಾರು ಬೀದಿಗಿಳಿಯೋರು. ನಮ್ಮ ನಾಡಿನ ಹೆಣ್ಣು ಮಗು ಸಹ, ನಮ್ಮ ನಾಡ ದೇವತೆ ಸಹ ಒಂದು ಹೆಣ್ಣು, ನಮ್ಮ ಕಾವೇರಿ ನದಿ ಸಹ ಒಂದು ಹೆಣ್ಣು. ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿ ಕಾಮದ ತೀಟೆಗೆ ಧರ್ಮದ ನಾಡಲ್ಲಿ, ಧರ್ಮಸ್ಥಳದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳನ್ನ ಕಾಮದ ತೀಟೆಗೆ ಬಳಸ್ಕೊಂಡು ಈ ತರ ಬಿಸಾಕ್ತಾ ಇದಾರಲ್ಲ. ನೇತ್ರಾವತಿ ನದಿ ಹತ್ರ ರಸ್ತೆಗಳಲ್ಲಿ, ಲಾಡ್ಜ್ಗಳಲ್ಲಿ, ಹೋಟೆಲ್ ಅಲ್ಲಿ ಎಲ್ಲ ಕಡೆ ಊತಿಟ್ಟಿದಾರಲ್ವಾ, ಅದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಯಾರಿಗೂ ನರನಾಡಿ ಇಲ್ವಾ? ಪೊಲೀಸ್ ಕೇಸ್ ಹಾಕ್ತಾರೆ, ಕಂಪ್ಲೇಂಟ್ ಬರುತ್ತೆ, ಎದುರಿಸುವಂತ ತಾಕತ್ ಇರ್ಬೇಕು. ಇವತ್ತು ನಾವು ಸತ್ಯನ್ ಮಾತಾಡಿಲ್ಲ ಅಂದ್ರೆ ಮುಂದಿನ ಪ್ರಜೆಗಳು ಹೆಂಗ್ ಬದುಕ್ತಾರೆ, ಮುಂದಿನ ಪೀಳಿಗೆ ಹೆಂಗ್ ಬದುಕ್ತಾರೆ, ಮುಂದಿನ ಮಕ್ಳಿಗೆ ಧೈರ್ಯವಾಗಿ ತಲೆ ಎತ್ಕೊಂಡು ಬದುಕ್ತಾರೆ? ಹುಟ್ಟದ್ಮೇಲೆ ಸಾಯ್ಲೇಬೇಕು, ಬಟ್ ಒಂದು ವಿಚಾರಕ್ಕಂತ ನಾವು ಧ್ವನಿ ಎತ್ತಬೇಕಲ್ಲ. ಗೊತ್ತಿದ್ದನು ಗೊತ್ತಿಲ್ದಿದ್ದಂತ ಇರ್ತಿರಲ್ವಾ, ನಮ್ಮಂತ ದಡ್ರು ಯಾರು ಇಲ್ಲ. ಜನರು ಮೂರ್ಖರು, ಜನರು ಬರೋದಿಲ್ಲ ಮುಂದೆ ಅನ್ನೋಂತ ಚೆನ್ನಾಗ ಕಾಮುಕರಿಗೆ ಗೊತ್ತಿದ್ದೆ ಅವ್ರಿಗೆ ಕೆಲಸ ಮಾಡ್ತಾ ಇದಾರೆ. ಯಾಕೆ ಯಾರು ಧ್ವನಿ ಎತ್ತಲ್ಲ? ನೋಡ್ಕೊಂಡು ಸುಮ್ನೆ ಒಂದು ಮೂವಿ ನಡೀತಾ ಇದೆ, ಶೂಟಿಂಗು, ಪೊಲೀಸ್ ಅಧಿಕಾರಿಗಳು ಅಲ್ಲೆಲ್ಲ ಏನೇನ್ ರಿಸರ್ವ್ ಎಲ್ಲಾರು ಇದ್ದಾರೆ, ಸುಮ್ನೆ ಏನೋ ಚಿತ್ರ ನೋಡ್ತಾ ಇದೀರಿ ಅಷ್ಟೇ. ಯಾವಾಗೂ ಬೇಕಾಗಿಲ್ಲ ಅಲ್ವಾ? ನಮಗ್ 100 ಕೆಟ್ಟ ಕಮೆಂಟು, ವೈಯಕ್ತಿಕ ತೇಜೋವಧೆ, ಮಾನಹಾನಿ, ಕೆಲವೊಂದಷ್ಟು ಜನ ಮಾತ್ರ ಧ್ವನಿ ಎತ್ತಿದೀರಾ. ನಮ್ಗೇನಾದ್ರೂ ಸಿಗುತ್ತಾ? ಯಾರೋ ಹೇಳ್ತಾರಲ್ಲ, ದುಡ್ಡು ಮಾಡ್ತೀರಾ, ದುಡ್ಡು ಬರುತ್ತೆ, ಲೈಕ್ಸ್, ಕಮೆಂಟ್ಸ್, ವ್ಯೂಸ್ಗೋಸ್ಕರ ಸೂಟ್ ಕೇಸ್ ಬರುತ್ತೆ, ಅಕೌಂಟ್ ನಂಬರ್ ಕೊಡ್ತೀನಿ ಹಾಕ್ರಪ್ಪ, ಯಾರಾದ್ರೂ ಅದ್ ಯಾರು ಹಾಕ್ತೀರಾ ಅಂತ ಹೇಳಿ. ದುಡ್ಡು ಬರುತ್ತೆ, ದುಡ್ಡು ಮಾಡ್ಬಿಟ್ಟಿದ್ದಾರೆ, ನೀನು ಫ್ರಾಡು, ನೀನು ಸರಿ ಇಲ್ಲ ಅಂತೆಲ್ಲ ಹೇಳ್ತಿರಲ್ವಾ. ದುಡ್ಡು ಹಾಡ್ ಹಗ್ಲೆ ಮಾಡ್ತಾ ಇದಾರಲ್ಲ ರಾಜಕಾರಣಿಗಳು, ಇಂಥ ಕಾಮುಕರು, ಅಂತವ್ರನ್ನ ಪ್ರಶ್ನೆ ಮಾಡುವಂತ ನರ ಇಟ್ಕೊಳ್ರು ಗಂಡುಗಳ. ಕೆಲವ್ರು ಹಾಕ್ತಿರಲ್ಲ ಕಮೆಂಟು, ಕೆಲವರು ಕೆಟ್ಟ ಕಮೆಂಟ್ ಹಾಕ್ತಿರಲ್ಲ. ತಾಯಿ ಹೊಟ್ಟೆಲ್ ಹುಟ್ಟಿದೀರಾ, ಹೆಣ್ಣಿನ ಹೊಟ್ಟೆಲ್ ಹುಟ್ಟಿದೀರಾ, ಇಲ್ಲ ಯಾವ ಹೊಟ್ಟೆಲ್ ಹುಟ್ಟು ಬಂದಿದೀರಾ ಅನ್ನೋಂತೆ ಗೊತ್ತಿಲ್ಲ. ನಿಮಗ್ ಮನುಷ್ಯತ್ವ ಅನ್ನೋದೇ ಇಲ್ವಾ? ಆ ಕಾಮುಕರ್ಗೆ ಹೆಂಗ್ ಬೆಂಬಲ ಕೊಟ್ಕೊಂಡಿರ್ತೀರಾ ನೀವೆಲ್ಲಾರು? ಹೆಂಗ್ ಬೆಂಬಲ ಕೊಟ್ಕೊಂಡಿರ್ತೀರಾ? ಇವತ್ತು ಅವನ್ ಯಾರೋ ಭೀಮಾ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಕತ್ತು ಕಟ್ಟಿ ಬಿಟ್ಟಿದ್ದಾರೆ ಒಂದು ಪೇಪರ್ ಆರ್ಟಿಕಲ್ ಅಂತ ಅಂದ್ರೆ, ಸೌಜನ್ಯ ಫೋಟೋ ಹಾಕಿ. ಅವನು 1995 ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡದ್ನಂತೆ. ಅದು ಸೌಜನ್ಯ ಕುಟುಂಬದವರೇ ತಂತೆ ಸೇರಿಸಿದ್ರಂತೆ. ಲಕ್ಷಾ ದೀಪೋತ್ಸವ ಸಮಯದಲ್ಲಿ ಉತ್ತರ ಕರ್ನಾಟಕ ಭಾಗದವರು ಬಂದು ಕೆಲಸ ಮಾಡಿ, ಟಾಯ್ಲೆಟ್ ಮಾಡಿ, ಎಲ್ಲ ಕಸ ಎಲ್ಲ ಗಲೀಜು ಮಾಡಿ, ಅಲ್ಲಲ್ಲೇ ಟಾಯ್ಲೆಟ್ ಮಾಡಿ ಹೋಗಿರ್ತಾರೆ, ಕ್ಲೀನ್ ಮಾಡಕ್ ಇರೋದಿಲ್ಲ. ಆವಾಗ ಕೇಳಿದಂತ ಸಮಯದಲ್ಲಿ ಸೌಜನ್ಯ ಅವರ ತಾತಂದ್ರು ಅವರು ಎಲ್ಲೋ ಕೊಳ್ಳೇಗಾಲದ ಕಡೆಯಿಂದ ಕರ್ಕೊಂಬಂದ್ ಬಿಡ್ತಾರಂತೆ ಕ್ಲೀನ್ ಮಾಡೋದಕ್ಕೆ. ಕ್ಲೀನ್ ಮಾಡಕ್ ಬಿಟ್ಟಂತವ್ರು ಅದು ಯಾವಾಗ 1995 ಇಂದ 2014 ವರ್ಗೂ ಇರ್ತಾರೆ. 2014 ಅಲ್ಲಿ ಗೊತ್ತಾಗತ್ತಂತೆ ಇವ್ರು ಸರಿ ಇಲ್ಲ, ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಇವರ ಮಗಳ ಮೇಲೆ ಏನೋ ಅತ್ಯಾಚಾರ ಕೇಸ್ ಮಾಡಿದೆ, ಏನೇನೋ ಒಂದ್ ದೊಡ್ಡ ಕತ್ತು ಕಟ್ಟಿಟ್ಟವ್ರೆ. ಎಷ್ಟು ಚೆನ್ನಾಗ್ ಕತೆ ಕಟ್ತಾರೆ ಅಂತ ಅಂದ್ರೆ, ನಮಗೆ ಕಟ್ತಾರೆ ಅಂದ್ರೆ ಇನ್ನು ಅಮಾಯಕರನ್ನ ಎಷ್ಟು ಜನ, ಧರ್ಮಸ್ಥಳ ಜನನು ಕಾಯ್ತಾ ಇದಾರೆ, ನ್ಯಾಯ ಬರುತ್ತೆ, ನ್ಯಾಯ ಸಿಗುತ್ತೆ, ಸತ್ಯ ಹೊರಗೆ ಬರುತ್ತಂತ. ಬಟ್ ಅವ್ರಿಗೆ ಮಾತಾಡಕ್ ಆಗಲ್ವಲ್ಲ. ಕಾಡಿನ ಪ್ರದೇಶ, ಪ್ರಕೃತಿ ಇರುವಂತ ಜಾಗ, ಯಾರ್ ಯಾವಾಗ ಸಾಯಿಸಾಕ್ತಾರೋ, ಯಾರ್ಗ್ ಯಾವಾಗ ತೊಂದರೆ ಆಗುತ್ತೋ, ಯಾರ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಸೊ ಅವರೆಲ್ಲ ಹೆಂಗ್ ಮಾತಾಡ್ತಾರೆ?
ನಮಗೆ ಇಷ್ಟು ಟಾರ್ಗೆಟ್ ಮಾಡ್ತಾರಂದ್ರೆ ಸಕಲೇಶ್ಪುರ ದಾಟಿ ಹೋಗ್ತಾ ಇದ್ದಂಗೆ ಫುಲ್ ಕಾಡು ಪ್ರದೇಶ, ನೆಟ್ವರ್ಕ್ ಸಿಗೋದಿಲ್ಲ, ಯಾರನ್ನ ಹೆಂಗಾದ್ರೂ ಸಾಯಿಸಾಕ್ತಾರೆ. ಬಟ್ ಧರ್ಮಸ್ಥಳ ಗ್ರಾಮದ ಜನರು ಕಾಯ್ತಾ ಇದ್ದಾರೆ. ಯಾಕೆ ಹೇಳಿ, ಇವತ್ತಲ್ಲಿ SIT ತನಿಖೆ ನಡೀತಾ ಇದ್ರೆ ಎಲ್ಲಾರು ಬಂದು ನಿಂತ್ಕೊಂಡು ನೋಡ್ತಾರೆ. ಅವ್ರ ಮನ್ಸಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಇದಾರೆ, ಸತ್ಯ ಹೊರಗಡೆ ಬರ್ಲಿ, ಇವಾಗಾದ್ರೂ ಇವ್ರಿಗೆ ಶಿಕ್ಷೆ ಆಗ್ಲಿ ಅಂತ. ಯಾವ್ದು ಬೇಡ ರೀ, ಯಾವ್ದು ಬೇಡ. ಅವನ್ ಯಾವನಿದಾನಲ್ಲ ದೊಡ್ಡ ಮನುಷ್ಯ, ಆ ದೊಡ್ಡ ಮನುಷ್ಯನ ಅಳಿಯನ ಸಂಪರ್ಕ ಮಾಡಿ ಅಳಿಯ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಯಾಕಂದ್ರೆ ಇವನ್ ಏನ್ ಹೇಳ್ತಾನಲ್ಲ, ದೊಡ್ಡ ಮನುಷ್ಯ ನಮ್ಮ ಮೇಲೆಲ್ಲ ಸ್ಟೇ ತಗೊಂಡು ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೇಸ್ ಹಾಕ್ತಾರಲ್ಲ, ಏನ್ ಹೇಳ್ತಾನೆ, ಓ ನನ್ನ ಅಳಿಯ ಕೊಡ್ತಾ ಇದ್ದಾನೆ ಇವ್ರಿಗೆಲ್ಲ ಡೀಟೇಲ್ಸು, ನನ್ನ ಅಳಿಯಾದೇ ಇದು ಪಿತೂರಿ. ನಿನ್ನ ಅಳಿಯ ಯಾಕೆ ಕೊಡ್ತಾನೆ? ನಿನ್ನ ಅಳಿಯ ಹತ್ರ ಏನ್ ತಪ್ಪು ಮಾಡಿದೀರಾ? ನಿನ್ನ ಅಳಿಯಾಗ ಏನ್ ಸತ್ಯತೆ ಗೊತ್ತು? ನೀವ್ ಯಾವ ತರ ಅತ್ಯಾಚಾರಿಗಳನ್ನ ಮುಚ್ಚಿಟ್ರಿ? ನೀವ್ ಯಾವ ತರ ಅತ್ಯಾಚಾರಿ ಫಾರಿನ್ಗೆ ಹೋಗಿದ್ದಾನೆ ಅಂತ ಹೇಳಿ ಮೈಸೂರಲ್ಲಿ ಇಟ್ರಿ? ಯಾವ ತರ ಧರ್ಮಸ್ಥಳದಲ್ಲಿ ಒಂದು ವ್ಯಕ್ತಿ ಕೆಲಸ ಮಾಡ್ತಾ ಇದ್ನಲ್ಲ ಮುಡುಪು ಅಂತ ಹೇಳಿ ಅವನ್ ಹೆಂಗ್ ಓಡಿಸಿದ್ರಿ? ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತನಾ? ಇವತ್ತು ಈ ಭೀಮಾ ಅನ್ನೋ ವ್ಯಕ್ತಿನೇ ಪ್ರಾಪರ್ ತನಿಖೆ ಮಾಡಿಲ್ಲ ಅಂದ್ರೆ ಇನ್ನು ಎಷ್ಟೋ ಜನ ಇದಾರೆ. ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ಆದಂತ ಸಮಯದಲ್ಲಿ ಯಾವೊಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದ, ಆ ವ್ಯಕ್ತಿ ಜೊತೆ ಇದ್ದಂತ ಕಾನ್ಸ್ಟೇಬಲ್ಸ್ ಪೇದೆಗಳು ಸಹ ಇದಾರೆ ಸತ್ಯ ಹೇಳೋದಕ್ಕೆ. ಬಟ್ ಇಲ್ಲೇ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಎಲ್ಲೇ ಹೇಳ್ತಾರೆ? ಇಲ್ಲೇ ಕಟ್ಟೆ ಕಟ್ತಾರಲ್ಲ, ಪ್ರತಿ ಒಂದಕ್ಕೂ ವಿಚಾರಕ್ಕೂ ಇಟ್ಟಿರ್ತಾರಲ್ವಾ? ಯಾವಾಗ ಅವ್ರಿಗೆಲ್ಲ ಸಾವು ಬರೋದು? ಸಾವು ಒಂದೇ ಬರುತ್ತೆ, ಒಂದು ದೊಡ್ಡ ತಂಡ, ಅಷ್ಟು ಜನ ತಂಡ. ಆಮೇಲೆ ಇನ್ನೊಂದು ವಿಚಾರ, ಇವರು 1995 3 ದಶಕ ಕಾಲದಿಂದ ಸೌಜನ್ಯ ಕುಟುಂಬ ಧರ್ಮಸ್ಥಳದಲ್ಲಿ ಸೇವೆ ಮಾಡ್ಕೊಂಡ್ ಬಂದಿದೆ ಅಂತೆ, ಕೆಲಸ ಮಾಡ್ಕೊಂಡು. ಸೊ ಈ ಮಲ್ಲಿಕ್ ಜೈನ್, ಧೀರಜ್ ಜೈನ್, ಅವನು ಇನ್ನೊಬ್ಬ ಯಾರೋನು ಉದಯ್ ಜೈನ್ ಅಂತ ಇದಾನಲ್ಲ, ಅವ್ರು ಹೇಳ್ತಾರೆ ಒಂದ್ ಯಾವ್ದೋ ಮಾಧ್ಯಮದಲ್ಲಿ ಕುತ್ಕೊಂಡು, ನನಗೆ ಇವ್ರ ಕುಟುಂಬನೇ ಗೊತ್ತಿಲ್ಲ, ಇವ್ರನ್ನ ನೋಡ್ಲೇ ಇಲ್ಲ ಅಂತೆಲ್ಲ ಹೇಳ್ತಾರಲ್ವಾ? ಹಾಗಾದ್ರೆ ಅವ್ರು ಧರ್ಮಸ್ಥಳದಲ್ಲಿ ಹೆಂಗ್ ಕೆಲಸ ಮಾಡ್ತಾ ಇದ್ರು? ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲಾರ್ಗು ಪರಿಚಯ ಇರ್ತಾರಲ್ವ? ಒಂದು ಊರು ಅಂದ್ಮೇಲೆ ಅದೇನ್ ದೊಡ್ಡ ಊರಲ್ಲ ರೀ, ಚಿಕ್ಕ ಊರು. ಚಿಕ್ಕ ಊರಲ್ಲಿ ಎಲ್ಲಾರು ಪರಿಚಯ ಇರ್ತಾರಲ್ಲ. ಏನ್ ಸುಳ್ಳು, ಯಾವ ತರ ಸುಳ್ಳು ಅಂದ್ರೆ, ಅವ್ನ್ ವಸಂತ ಗಿಳಿಯಾರ್ ಒಂದ್ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳ್ತಾನೆ, ಅದನ್ನ ಕೇಳುವಂತ ರೀಲ್ಸ್ ಮಾಡ್ತಾರಲ್ಲ ಅವ್ರಿಬ್ರು ಹೆಣ್ಣು ಮಕ್ಳು, ಸತ್ಯ ಗೊತ್ತಿದ್ರೆ ಮಾತಾಡಿ, ಸತ್ಯ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ದಯವಿಟ್ಟು ಸತ್ಯ ಗೊತ್ತಿದ್ರೆ ಮಾತ್ರ ಈ ವಿಚಾರದಲ್ಲಿ ಮಾತಾಡಿ. ಸತ್ಯ ಗೊತ್ತಿಲ್ದಿರಾ ಅವನೊಬ್ಬ ಗಿಳಿಯಾರ್ ಇದನ್ನಲ್ಲ, ಅವ್ನು ಎಲ್ಲಾರ ಬ್ರೈನ್ ವಾಶ್ ಮಾಡುವಂತ ಕೆಲಸ ಮಾಡ್ತಾನೆ. ಬಿಕಾಸ್ ನನಗೂ ಸಹ ಅದೇ ತರ ಬ್ರೈನ್ ವಾಶ್ ಮಾಡಕ್ಕೆ ಬಂದಿದ್ದ. ಸಂಧ್ಯಾ ಅವ್ರೆ, ಹಂಗಲ್ಲ, ಇದು ಹಿಂಗೆ ದೊಡ್ಡವ್ರ ಕತೆ, ನಮ್ಗೆ ಯಾಕೆ ಈ ವಿಚಾರ ಮಾತಾಡ್ಬೇಡಿ, ಬಿಟ್ಬಿಡಿ ಅಂತ ಸ್ಟಾರ್ಟಿಂಗ್ ಅಲ್ಲೇ ನನಗ್ ಬ್ರೈನ್ ವಾಶ್ ಮಾಡಕ್ ಬಂದಿದ್ದ. ಆದ್ರೆ ನಾವೆಲ್ಲ ಬ್ರೈನ್ ವಾಶ್ ಆಗೋರಲ್ಲ, ನಾವು ಸತ್ಯನ ತಿಳ್ಕೊಳ್ಳೋರು. ನಮಗೂ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದೆ, ನಮ್ಗೂ ಸತ್ಯ ಯಾವ ತರ ತಿಳ್ಕೊಬೇಕು ಅನ್ನೋದು ಗೊತ್ತಿದೆ. ಇಲ್ಲ ಅಂದಿದ್ರೆ ನನ್ನ ಇಷ್ಟೊತ್ತಿಗೆ ಜನ ಬಿಡ್ತಾ ಇದ್ರ? ಕೆಲ ಕಾಮುಕರು ಇದಾರಲ್ಲ, ಕೆಲ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಆಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಲೈವ್ ಬಂದು ಅಲ್ಲಿ ಮಾತಾಡ್ತಾರೆ ಹೊರತು ಮುಂದೆ ಬಂದು ಫೇಸ್ ಮಾಡುವಂತ ಗಟ್ಸ್ ಇಲ್ಲ ಯಾವನ್ಗೂನು. ಯಾಕಂದ್ರೆ ಸತ್ಯ ಮಾತಾಡ್ತಿರಲ್ಲ, ಏನೋ ಜಾಗದಲ್ಲಿ ಏನೋ ಲೇ ಅಂತ ಮಾತಾಡಕ್ ನಮಗ್ ತಾಕತ್ತಿದೆ, ದೇವ್ರು ಕೊಟ್ಟಿದ್ದಾನೆ. ಎಷ್ಟು ಅಲಿಗೇಷನ್ಸ್ ಅಂತ ಮಾಡ್ತಾರೆ, ಎಷ್ಟು ಸುಳ್ಳಂತ ಹೇಳ್ತಾರೆ. ಒಂದು ಆ ಕಾಮುಕರ ಮಾತು ನಾವು ಕೇಳಿದ್ರೆ ತುಂಬಾ ಒಳ್ಳೆಯವರು. ಇಲ್ವಾ, ನಮ್ನ ಕ್ಯಾರೆಕ್ಟರ್ಲೆಸ್ ವುಮೆನ್ 11 ಜನ ಗಂಡ, ಇವಳು ಸರಿ ಇಲ್ಲ, ಇವಳು ಹನಿ ಟ್ರಾಪು, ಎಷ್ಟು ಸುಳ್ಳು ಕೇಸು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಜನ ಅವ್ರು ಕೊಡೋ 500, 10,000, 5,000ಕ್ಕೆ ಸುಳ್ಳು ದೂರು ಕೊಡ್ತೀರಾ ಅಂದ್ರೆ ನೀವ್ ಇನ್ನೆಂತವ್ರಪ್ಪ? ನಿಮ್ ಹೆಂಡತಿ ಮಕ್ಕಳನ್ನೇ ಹಡ ಇಟ್ಟಿ ದುಡ್ಡುಗೋಸ್ಕರ ತಿಂದಿ ಸುಳ್ಳು ದೂರುಗಳಾಗ್ತೀರಾ ಅಂದ್ರೆ ಇನ್ ನೀವೆಂತೋ ಜನ ಅಲ್ಲಿರೋರು? ನೀವೆಂತೋ ಜನ ಹೇಳ್ರಿ? ಧರ್ಮಸ್ಥಳದಲ್ಲಿ ಜನನೇ ಇಲ್ಲ, ದೇವಸ್ಥಾನದಲ್ಲಿ ಜನನೇ ಇಲ್ಲ. ಅವನ್ ಯಾವನೋ ಲಾಯರ್ ಕಳಿಸಿದ್ದ, ಮತ್ತೆ ನನ್ಗೇನೋ ಏನೋ ನೀವ್ ವಿಡಿಯೋ ಮಾಡಂಗಿಲ್ಲ, ನೀವ್ ವಿಡಿಯೋ ಹಾಕಂಗಿಲ್ಲ, ನಿಮ್ ಮೇಲೆ ಸ್ಟೇ ಆರ್ಡರ್ ಇದೆ ಅಂತ ಹೇಳಿ. ನಾನು ಅಲ್ಲಿ ಅವ್ನು ಕೊಟ್ಟಿರೋದು ಒಂದೇ ಒಂದು ರಿಪ್ಲೈ ಕೊಟ್ಟಿರೋದು, ಜಸ್ಟಿಸ್ ಫಾರ್ ಸೌಜನ್ಯ. ನಮ್ಮ ಧ್ವನಿನ, ನಮ್ಮ ಮಾತಾಡುವಂತ ಹಕ್ಕನ ಕಿತ್ಕೊಳ್ಳೋದಕ್ಕೆ ಇವನ್ ಯಾರ್ಗ ಅಧಿಕಾರ ಕೊಟ್ಟಿರೋದು? ಅಡ್ವೊಕೇಟ್ ಇವ್ನು ಯಾವನೋ ಒಬ್ಬ ರಾಜಶೇಖರ್ ಅಂತ ಅದನ್ನ, ಇವ್ನ್ಗೆ ಯಾರು ಅಧಿಕಾರ ಕೊಟ್ಟಿರೋದು? ಫಸ್ಟ್ ಆಫ್ ಆಲ್ ನಾನು ಎಲ್ಲಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಅವನ್ಗೆ. ಯಾವ್ಯಾವೋ ಅಡ್ರೆಸ್ಗೆ ನೋಟಿಸ್ ಕಳಿಸ್ತಾನೆ. ನಿನ್ಗೆ ಒಂದು ಕೋಟಿ ಫೀಸ್ ಬರುತ್ತೆ. ಹೆಣ್ಣು ಮಕ್ಕಳ ಅತ್ಯಾಚಾರ ಆದ್ರೆ ಏನು, ನಿನ್ಗೇನೋ ಸತ್ತಾಗಿರುವಂತ ಹೆಣ್ಣು ಮಕ್ಕಳು ಅವ್ರೇನ್ ಬದುಕ್ ಬರ್ತಾರಾ? ಅಟ್ಲೀಸ್ಟ್ ಆ ಹೆಣ್ಣಿನ ಹೆಣಗಳಲ್ಲಾದ್ರೂ ದುಡ್ಡು ಮಾಡ್ಕೊಳ್ಳೋಣ ಅನ್ನೋಂತ ಕಾಮುಕರು. ಇನ್ನ ಮಾಧ್ಯಮ ಮಿತ್ರರು, ನಮ್ಮ ಕರ್ನಾಟಕದ ಕನ್ನಡದ ಮಾಧ್ಯಮ ಮಿತ್ರರು ನೋಡ್ತಾ ಇದಿರಲ್ಲ 2 ದಿವಸದಿಂದ ಏನ್ ನಡೀತಾ ಇದೆ? ದರ್ಶನ್ 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 ಅವರು ಕೊಲೆ ಮಾಡಿದ್ರೆ ಅವ್ರು ಆರೋಪಿ ಸ್ಥಾನದಲ್ಲಿದ್ದಾರೆ, ಅದನ್ನ ಕೋರ್ಟ್ ನೋಡ್ಕೊಳ್ಳುತ್ತೆ, ನ್ಯಾಯಾಲಯ ನೋಡ್ಕೊಳ್ಳುತ್ತೆ. ನಮ್ಮ ಮೇಲೆ ಎಷ್ಟೋ ಕೇಸಸ್ ಇರುತ್ತೆ, 4-5 ಕೇಸ್ ಇದೆ, ಕೋರ್ಟ್ ನೋಡ್ಕೊಳ್ಳುತ್ತೆ. ಆಗಂತ ಆರೋಪಿಗಳೋಗಿ ಅಪರಾಧಿಗಳಾಗಿಲ್ವಲ್ಲ. ಮೀಡಿಯಾ ಏನ್ ಮಾಡ್ತಾ ಇದೆ? ಅವ್ನ್ ಯಾರೋ ಹುಚ್ಚನನ್ ಮಗ ಕುತ್ಕೊಂಡಿದಾನಲ್ಲ, ಅವ್ನ್ ಪ್ರಥಮ, ಅವ್ನ್ ಯೋಗ್ಯತೆಗೆ ಬಂದು ಅಟ್ಲೀಸ್ಟ್ ಇಷ್ಟು ಹೋರಾಟ ಮಾಡಿ ಕಿರ್ಚ್ಲಾಡ್ಕೊಳ್ತಾನಲ್ಲ, ಮೈಂಡ್ ಅಂತೂ ಬ್ಯಾಲೆನ್ಸ್ ಇಲ್ಲ.
ಮೈಂಡ್ ಮೆಚ್ಯೂರ್ಡ್ ಇಲ್ಲ. ಅಟ್ಲೀಸ್ಟ್ ಸೌಜನ್ಯ ಪರ, ಆ ಹೆಣ್ಣು ಮಕ್ಕಳ ಪರ ಇಷ್ಟು ಜನ ರಾಜ್ಯದಲ್ಲಿ ನಟ ನಟಿಯರು ಇದೀರಲ್ವಾ ಅಪ್ಪ, ನಿಮ್ನೆಲ್ಲ ನಾವು ಬೆಳೆಸ್ಬೇಕು. ನಿಮ್ನೆಲ್ಲ ಈ ಕೆಲವೊಬ್ರು ಹೋರಾಟಗಾರರನ್ನ, ಬಿಸ್ನೆಸ್ ಮ್ಯಾನ್ಸ್ನ ನಾವು ನಿಮ್ನೆಲ್ಲ ಉದ್ಧಾರ ಮಾಡ್ತೀರಲ್ವಾ. ನಮ್ ತಪ್ಪು ಫಸ್ಟ್, ಜನಗಳ ತಪ್ಪು. ಯಾರಾದ್ರೂ ಬಂದು ಧ್ವನಿ ಎತ್ತಿದ್ದೀರಾ? ಇಂಥ ದೊಡ್ಡ ಸಿನಿಮಾ ನೋಡ್ಕೊಂಡು ಕೂತಿದ್ದೀರಾ ಅಲ್ವಾ ಇವೆಲ್ಲ? ಹೋಗ್ಬಿಟ್ಟ ಕೇರಳ ರಾಜ್ಯದವರು, ತಮಿಳ್ನಾಡು, ಹಿಂದಿ, ಮುಂಬೈ ಅವ್ರ ಕಾಲ್ ಕೆಳಗೆ ನುಗ್ರಿ ಕೆಲವರೆಲ್ಲಾರು. ಅವರಾದ್ರೂ ಪ್ರೋತ್ಸಾಹ ಕೊಡ್ತಾ ಇದಾರೆ, ಸತ್ಯ ಹೊರಗಡೆ ಬರ್ಲಿ ಅಂತ ಕೇಳ್ಕೊಳ್ತಾ ಇದಾರೆ, ಶೇರ್ ಮಾಡ್ತಾ ಇದಾರೆ, ಅವರ ಚಾನೆಲ್ಸ್ ಅಲ್ಲಿ ನಿರಂತರ ಸುದ್ದಿ ಪ್ರಸಾರ ಮಾಡ್ತಾ ಇದಾರೆ. ಆದ್ರೆ ನಮ್ಮ ಕನ್ನಡ ಮಾಧ್ಯಮ ಏನ್ ಮಾಡ್ತಾ ಇದೆ? ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮಗಳಿಂದಾನೇ ಕನ್ನಡ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಬಿಕಾಸ್ ಮಾಧ್ಯಮಗಳಲ್ಲಿರುವಂತ ಗ್ರೀನ್ ರೂಮೇ ಏನಾಗಿರುತ್ತೆ? ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚೋ ರೂಮ್ ಆಗಿರುತ್ತೆ. ಜಯಪ್ರಕಾಶ್ ಶೆಟ್ಟಿ ಏನ್ ಮಾಡ್ದ ಅನ್ನೋದು ಗೊತ್ತಿದೆ ಅಲ್ವಾ? ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಯಾರ ಬಗ್ಗೆ ಹೇಳೋದೇನ್ ದೊಡ್ಡದಲ್ಲ, ಕುತ್ಕೊಂಡು ಹೇಳ್ತಾರಲ್ಲ ನಾನು ಮೀಡಿಯಾ ಅಂತ ಹೇಳಿ. ಜರ್ನಲಿಸಂ ಮಾಡಿರೋಂಥವ್ರು ಬೇಸಿಕ್ ಎಥಿಕ್ಸ್ ಇಟ್ಕೊಂಡಿರ್ತಾರೆ. ಬೇಸಿಕ್ ಎಥಿಕ್ಸ್ ಗೊತ್ತಿಲ್ದಿರೋರು ಮಾಧ್ಯಮದಲ್ಲಿ ಕುತ್ಕೊಂಡು ಅವ್ನ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ಮಾತಾಡದ್ನಲ್ಲ, ಅಮ್ಮ ಅಕ್ಕ ಅಂತ ಎಲ್ಲಾರ ಅಮ್ಮಂದ್ರ ಬಗ್ಗೆ ಮಾತಾಡದ್ನಲ್ಲ, ಇವನ್ ಎಂತಿನೂ ಅಮ್ಮನೇ, ಇವನ್ಗೂ ಅಮ್ಮ ಇದಾರೆ. ಇನ್ ಅವ್ರ ಮಕ್ಳಿಗೆ ಬರೋಂತ ಸೊಸೆಂದ್ರೂ ಅಮ್ಮ ಆಗ್ಬೇಕು. ಹಿಂಗ ಬೆರಳು ತೋರ್ಸಿದ್ರೆ ನಮ್ಗೊಂದ್ ಬೆರಳು ತೋರ್ಸುತ್ತಲ್ಲ. ಅಟ್ಲೀಸ್ಟ್ ಕಾಂಗ್ರೆಸ್ ಆದ್ರೂ ಏನೋ ಒಂದ್ ಮಾಡಿದೆ, ಬಿಜೆಪಿ ಅವ್ರ ಧ್ವನಿ ಎತ್ತಂದ್ರು ವಿರೋಧಿಸೋದು. ಯಾರು ಹೇಳಿದ್ದು ನಿಮ್ಗೆ SIT ತನಿಖೆ ಮಾಡಿ ಅಂತ ಹೇಳಿ? ಆರ್ ಅಶೋಕ್, ನಿನ್ ಮನೆ ನಿನ್ ಕ್ಷೇತ್ರ ಇದೆಲ್ಲಪ್ಪ, ಆ ಕದ್ರನಹಳ್ಳಿ ರೋಡಲ್ಲಿ ಕಸ ತುಂಬಿ ನೀರೆಲ್ಲ ಹೋಗ್ತಾ ಇದೆ, ಗಬ್ಬು ವಾಸನೆ ಹೊಡುತ್ತೆ. ಫಸ್ಟ್ ನಿನ್ನ ಕ್ಷೇತ್ರ ಕಸ ಕ್ಲೀನ್ ಮಾಡೋ ಯೋಗ್ಯತೆ ಇಲ್ಲ. ಮೈಸೂರು ನದಿ ಇಲ್ಲಿ ಯಾವ್ದಾವ್ದೋ ವಿಚಾರಗಳು ಎತ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಕೂತಿರ್ತೀನಿ. ನಾ ರೇಣುಕಾ ಸ್ವಾಮಿ, ನಿಮ್ದೇ ದೊಡ್ಡ ಕತೆಗಳು. ಯಾರ್ಯಾರೋ ಕಮೆಂಟ್ ಹಾಕಿದ್ರು, ವಿಡಿಯೋಸ್ ಕಳಿಸಿದ್ರು. ನೀವೆಲ್ಲ ಮಹಿಳಾ ವಿರೋಧಿಗಳು, ನಿಜವಾಗ್ಲೂ ಮಹಿಳಾ ವಿರೋಧಿಗಳು. ಬಿಕಾಸ್ ನೀವೆಲ್ಲ ಗಂಡು ಮಕ್ಕಳನ್ನ ಎತ್ಕೊಂಡಿರ್ತೀರಾ ಮನೇಲಿ. ನಿಮ್ ಮನೇಲಿ ಏನು ಆಗಿರಲ್ವಲ್ಲ, ಒಳ್ಳೆ ಪ್ರೊಟೆಕ್ಷನ್ ಸೇಫ್ ಕೊಟ್ಕೊಂಡು ಕೂತಿರ್ತೀರಾ. ಯಾವ್ದೋ ಹೆಣ್ಮಕ್ಳು ಬಟ್ಟೆ ಬಿಚ್ಚಿ ಅತ್ಯಾಚಾರ ಆಗ್ತಾ ಇರೋದಲ್ಲ, ಯಾಕೆ? ನೀವೇ ದೊಡ್ಡ ಅತ್ಯಾಚಾರಿಗಳು, ರಾಜಕಾರಣಿಗಳೇ ಅತ್ಯಾಚಾರಿಗಳು. ಪಕ್ಕದಲ್ಲಿರುವಂತ ಹೆಣ್ಮಕ್ಳು ಸೊಂಟಕ್ಕೆ ಕೈ ಹಾಕ್ತೀರಾ, ಹೊಟ್ಟೆ ಕೈ ಹಾಕ್ತೀರಾ. ಪಕ್ಕದ ಶಾಸಕರ ಭವನ, ಮುಖ್ಯವಾಗಿ ಶಾಸಕರ ಭವನ ಲಾಡ್ಜ್. ಶಾಸಕರ ಭವನ ಏನಕ್ಕಿರುತ್ತೆ? ಮಂಚ ಎಲ್ಲ ಕೊಟ್ಟಿರ್ತಾರೆ, ಅವರವರ್ಗೊಬ್ಬೊಬ್ರು. ನೀವೇ ಅತ್ಯಾಚಾರಿಗಳಾಗಿರುವಾಗ ನ್ಯಾಯ ಎಲ್ರೋ ಕೊಡಿಸ್ತೀರಾ ರಾಜಕಾರಣಿಗಳೇ ನೀವು? ನಿಮಗೋಗಿ ನಾವು ಮತ ಹಾಕ್ತಿರಿ. ನಿಮಗ್ ಸಮಯಕ್ಕೆ ತಕ್ಕಂಗೆ SIT ರಚನೆ ಮಾಡಿದ್ರಿ. ಇವಾಗ SIT ತನಿಖೆದಲ್ಲಿ ಹಾಕಿರುವಂತ ಅಧಿಕಾರಿಗಳನ್ನ ಯಾವಾಗ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅವ್ರನ್ನ ಎತ್ತಂಗಡಿ ಮಾಡಿಸುವಂತ ಕೆಲಸ ಮಾಡ್ತೀರಾ. ನಿಷ್ಠೆಯಿಂದ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಕೆಲಸ ಮಾಡಕ್ಕಂತೂ ಬಿಡೋದಿಲ್ಲ ರಾಜಕಾರಣಿಗಳು. ಇಲ್ಲ, ನೀವಾದ್ರೂ ನ್ಯಾಯ ಕೊಡ್ಸಲ್ಲ. ನಿಮಗ್ ಬೇಕಾಗಿರೋದೇನು? ಅಧಿಕಾರ ವ್ಯಕ್ತಿ ಬೇಕಷ್ಟೇ. ತಗೊಳ್ರಿ ಧರ್ಮಸ್ಥಳನ ಸರ್ಕಾರಕ್ಕೆ, ಮುಜರಾಯಿ ಇಲಾಖೆಗೆ ತಗೊಳ್ರಿ, ನೋಡೋಣ. ಜೈನರ ವಶದಲ್ಲಿರ್ಬೇಕಾ? ಜೈನರ ವಶದಲ್ಲಿ ಯಾಕಿರ್ಬೇಕು? ನಮ್ಮ ಮಂಜುನಾಥ ಸ್ವಾಮಿ ಜೈನರ ವಶದಲ್ಲಿ ಯಾಕಿರ್ಬೇಕು? ನಾವ್ ಹಿಂದೂಗಳು ಪೂಜೆ ಮಾಡುವಂಥದ್ದು, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿ ಅತ್ಯಾಚಾರ ಮಾಡಿ ಬಿಸಾಕಿರುವಂಥದ್ದು. ತಾಕತ್ತಿಲ್ವಾ ನೀವ್ ಆ ಸತ್ಯನ ಹೊರಗಡೆ ತೆಗಿಯೋದಕ್ಕೆ? ಇಲ್ಲ ವ್ಯಕ್ತಿನ ಎದುರಿಸೋದಕ್ಕೆ ತಾಕತ್ತಿಲ್ವಾ? ಅಂಡ್ ಇವತ್ ಯಾರೋ ಹೇಳಿದ್ರು, ಯಾಕೆ ಅವ್ರು ಮಾತಾಡೋದಿಲ್ಲ ಅಂತ ಅಂದ್ರೆ, ಕಾಫಿ ಎಸ್ಟೇಟ್ ಸಿದ್ಧಾರ್ಥ್ ಹೆಗಡೆ ಏನೋ ಇದಾರಲ್ಲ, ಅವ್ರಿಗೆಲ್ಲರಿಗೂ ಬಿಸ್ನೆಸ್ ವ್ಯವಹಾರವಾಗಿ ತುಂಬಾ ಇದೆ ಅಂತೆ. ಅಂಡ್ ಯಾವನೋ ಸುರೇಂದ್ರ, ಹರ್ಷೇಂದ್ರ, ಅವ್ರಿಗೆಲ್ಲ ಬೆಂಗಳೂರಲ್ಲಿ ಕೋಟಿ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ. ಇವರೆಲ್ಲಾರು ರಾಜಕಾರಣಿಗಳು. ಎಲ್ಲಿ ಬಿಟ್ಕೊಡ್ತೀರಾ ಸ್ವಾಮಿ? ಜನರಿಂದ ಏನ್ ಸಿಗುತ್ತೆ ನಿಮ್ಗೆ? ಮತ ಅಷ್ಟೇ. ಅವರಿಂದ ಏನ್ ಸಿಗುತ್ತೆ? ಕೋಟಿ ವ್ಯವಹಾರ. ಇನ್ನೆಲ್ಲಿ ನ್ಯಾಯ ಸಿಗುತ್ತೆ? ಈ ಅಧಿಕಾರಿಗಳು ಸ್ವಲ್ಪ ಒಂದಷ್ಟು ದಿವಸ ಪ್ರೆಷರ್ ಆಗ್ತೀರಾ, ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತೇಳಿ ತಿರ್ಗಾ ತಣ್ಣಗ್ ಮಾಡ್ತೀರಾ. ಹಾಗಂತ ನಾವು ಸುಮ್ನೆ ಕುತ್ಕೊಳ್ತೀರಾ? ಪ್ರತಿ ಸಲ ಎಲ್ಲಿವರೆಗೂ ಇದು ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಧ್ವನಿ ಇದ್ದೇ ಇರುತ್ತೆ. 100 ಅಲ್ಲ 1000 ಕೇಸ್ ಹಾಕೊಳ್ರಿ, 1000 ನೋಟಿಸ್ ಇಶ್ಯೂ ಮಾಡ್ರಿ. ಸತ್ಯ ಹೊರಗಡೆ ಬರ್ಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ನಡೀತಾ ಇರುವಂತ ಅನ್ಯಾಯ, ಅತ್ಯಾಚಾರ, ಮೋಸ, ಸುಳ್ಳು, ವಂಚನೆ, ದೇವ್ರನ್ನೇ ಮುಂದೆ ಇಟ್ಕೊಂಡು ಇಷ್ಟು ಕೆಟ್ಟ ಕೆಲ್ಸಗಳು ಮಾಡ್ತಾ ಇದೀರಾ ಅಂದ್ರೆ ಅಟ್ಲೀಸ್ಟ್ ದೇವ್ರಿಗಾದ್ರೂ ಭಯ ಬೇಡ್ವಾ? ಒಂದೇ ಒಂದ್ಸಲ ಆ ದೊಡ್ಡ ಮನುಷ್ಯ ಹೆಗಡೆ ಇದಾನಲ್ಲ, ಒಂದೇ ಒಂದು ಸಲ ಹೊರಗಡೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಎಲ್ಲಾರ ಜೊತೆ ನಾನಿದೀನ್ ತನಿಖೆಗೆ ಮಾಡ್ರಿ ಅಂತ ಹೇಳಿ ಮಾಡ್ಬೋದಾಗಿತ್ತು. ತಪ್ಪು ಮಾಡಿರೋದಕ್ಕೆ ಕೋಟಿ ಖರ್ಚು ಮಾಡಿ ಎಲ್ಲರ ಮೇಲೆ ನೋಟಿಸ್, ಎಲ್ಲರ ಮೇಲೆ ಕೇಸ್, ಪೊಲೀಸ್ ಅಧಿಕಾರಿಗಳನ್ನ ಕೊಂಡ್ಕೊಳ್ಳೋದು, ಪೊಲೀಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು. ಯಾಕೆ ಪೊಲೀಸರು ನಿಷ್ಠೆಯಿಂದ ಕೆಲಸ ಮಾಡಬಾರ್ದಾ? ಬಿಡೋದಿಲ್ಲ ಅಲ್ವಾ ನೀವು ಮಾಡೋದಕ್ಕೆ ನೀವು ಬಿಡೋದಿಲ್ಲ ಅನ್ನೋದು ಗೊತ್ತಿದೆ. ಎಷ್ಟು ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಕಮೆಂಟ್ಸ್ ಹಾಕ್ತೀರಾ ಅಂತ ಅಂದ್ರೆ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಗುತ್ತೆ ನೀವೆಂತ ಫೇಕ್ ಅಂತ ಹೇಳಿ. ಕುತ್ಕೊಂಡು ಒಂದು ಕಾಲ್ ಸೆಂಟರ್ ಇಟ್ಕೊಂಡ್ಬಿಟ್ಟಿದಾರಂತೆ. ಇಲ್ಲಿ ಯಾವ್ದೋ ರೇಸ್ ಕೋರ್ಸ್ ರೋಡ್ ಅಲ್ಲಿ ದೊಡ್ಡ ಕಾಲ್ ಸೆಂಟರ್ ಟೆರಸ್ ಮೇಲೆ ಇಟ್ಕೊಂಡು ಕುತ್ಕೊಂಡು ಎಲ್ಲ ವರ್ಕೌಟ್ ಮಾಡ್ತೀರಾ ಅಂದ್ರೆ
ಕೋಟಿ ಕೋಟಿ ಫಂಡಿಂಗ್ ಮಾಡ್ಕೊಂಡು ದುಡ್ಡಿದೆ ಅಂತ ದುರಾಂಕಾರಕ್ಕ ದುಡ್ಡು ನಿಲ್ಲೋದಿಲ್ಲ. ನಿಮ್ಮ ಕರ್ಮದ ಸಮಯ ಬಂತಂದ್ರೆ ಈ ರಾಜ್ಯದ ಜನರು ನೀವು ಎಲ್ಲಿವರೆಗೂ ಮೌನವಾಗಿರ್ತೀರೋ ಇಲ್ಲ ಎಲ್ಲಿವರೆಗೂ ನಿಮಗ್ ಸಮಸ್ಯೆ ಬರಲ್ವೋ ಅಲ್ಲಿವರೆಗೂ ನೀವು ಧ್ವನಿ ಎತ್ತಲ್ಲ. ಕೆಲವರು ಅಷ್ಟೇ ಧ್ವನಿ ಎತ್ತಿದ್ದಾರೆ, ಕೆಲವರು ಜಸ್ಟ್ ಒಂದು 5% ಇಲ್ಲ ಬಿಡಿ, ಅಷ್ಟೇ ಜನ ಧ್ವನಿ ಎತ್ತಿದ್ದಾರೆ. ಇನ್ನೆಲ್ಲಾರು ಏನ್ ಮಾಡ್ತಾ ಇದಾರ? ಬೇಕಾಗಿಲ್ಲ ಅಲ್ವಾ ನಿಮ್ಗೆ ಯಾರಿಗೂನು? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾನೆ ಇರ್ಲಿ ಬಿಡಿ. ನೋಡಿ, ಯಾವಾಗ ನಮ್ಮಲ್ಲಿ ಒಂದು ಅತ್ಯಾಚಾರ ಅಂತ ಬಂದೋಗಿ ಎಲ್ಲಾರು ಒಗ್ಗಟ್ಟಾಗಿ ನಿಂತ್ಕೊಂಡು ಧ್ವನಿ ಎತ್ತಲ್ಲ, ಆಗ ಅತ್ಯಾಚಾರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತ್ತೆ. ಅತ್ಯಾಚಾರ ಮಾಡೋ ಕಾಮುಕರು ಗೊತ್ತಾಗತ್ತೆ ಇಲ್ಲಿ ಯಾವುದೇ ತರ ಶಿಕ್ಷೆ ಕೊಡೋದಿಲ್ಲ, ನಾವೇನಿದ್ರೇನು ಬಳಸ್ಕೊಳ್ತೀರಿ, ಅವ್ರು ಹುಡುಕ್ತಾರೆ, ನಾವು ತಪ್ಪಿಸ್ಕೊಂಡು ಹೋಗ್ತೀರಿ, ನಾಳೆ ದಿವಸ ಒಂದು ಕೇಸ್ ಆಯ್ತಾ ಮತ್ತೆ ಬೇಲ್ ತಗೊಂಡು ಜೈಲಿಂದ ವಾಪಸ್ ಬರ್ತೀರಿ ಅಂತ ಹೇಳಿ ಗೊತ್ತಾಗತ್ತೆ ಹೊರತು ಅವ್ರಿಗೆ ಈ ಒಂದು ಪ್ರಕರಣಕ್ಕೆ ಈ ತರ ಒಂದು ಸಿಸ್ಟಮ್ ಇರೋದ್ರಿಂದನೇ ಅತ್ಯಾಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಎಲ್ಲ ಅತ್ಯಾಚಾರ ನಡೀತಾ ಇಲ್ಲ. ಅತ್ಯಾಚಾರ ಅಂದ್ರೆ ಏನು? ಏನ್ ಅತ್ಯಾಚಾರ ಅಂದ್ರೆ ಒಂದು ಆಫೀಸ್ಗಳಲ್ಲಿ ನಡೀತಾ ಇದೆ, ಮೀಡಿಯಾದಲ್ಲಿ ನಡೀತಾ ಇದೆ, ಪಬ್ಲಿಕ್ ಪ್ಲೇಸ್ ಒಂದು ಪೌರ ಕಾರ್ಮಿಕ ಕೆಲಸ ಮಾಡೋ ಜಾಗದಲ್ಲಿ ನಡೀತಾ ಇದೆ. ಪೌರ ಕಾರ್ಮಿಕದಿಂದ ಹಿಡಿದು ರಾಜ್ಯನ ಆಳ್ತಾ ಇದಾರಲ್ಲ ಅಲ್ಲಿವರೆಗೂ ಅತ್ಯಾಚಾರಗಳು ನಡೀತಾ ಇದೆ. ಬೆರಳೆಣಿಕೆಯಷ್ಟು ಮಾತ್ರ ಹೊರಗಡೆ ಬರುತ್ತೆ, ಇನ್ನೆಲ್ಲರೂ ಬರೋದಿಲ್ಲ. ಯಾಕೆ ಹೇಳಿ? ಕಾನೂನು ಕ್ರಮನೇ ಇಲ್ವಲ್ಲ ಅಲ್ಲಿ. ಕಾನೂನು ಕ್ರಮ ಅನ್ನೋದು ಕರೆಕ್ಟ್ ಆಗಿದ್ದಿದ್ರೆ, ಶಿಕ್ಷೆ ಅನ್ನೋದಿದ್ರೆ, ನರ ಹೇಳ್ಕೊಳ್ತಾರಲ್ವಾ ಬಿಜೆಪಿ ಆರ್ ಅಶೋಕ್, ಮುಖ್ಯವಾಗಿ ಆರ್ ಅಶೋಕ್, ಹುಬ್ಬಳ್ಳಿ ನೇಹಾ ಮೇಲೆ ಆಡ್ ಹಗ್ಲೆ ಕೊಲೆ ಆಗಿದ್ದಂತ ಸಮಯದಲ್ಲಿ ಮುಸ್ಲಿಂ ಯುವಕನೇ ಅಪರಾಧಿ, ಸಾಕ್ಷಿ ಇದೆ. ಯಾಕೆಲ್ಲಾರು ಹುಬ್ಬಳ್ಳಿದಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿಲ್ಲ ಬಿಜೆಪಿ ನಾಯಕರು? ಗಲ್ಲಿಗೇರಿಸ್ರಿ ಅಂತ ಹೇಳಿ ಯಾಕೆ ಮಾಡಿಲ್ಲ? ಆ ಟೈಮಲ್ಲಿ ಕರೆಕ್ಟ್ ಆಗಿ MP ಎಲೆಕ್ಷನ್ಸ್ ನಡೀತಾ ಇತ್ತು, ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಿ, ಬಿಟ್ಟೋದ್ರಿ. ಆ ಹುಬ್ಬಳ್ಳಿ ನೇಹಾ ಅವ್ರ ಅಪ್ಪನೇ ಮಾತಾಡಿರೋ ಒಂದು ಆಡಿಯೋ ಹಾಕ್ತೀನಿ, ಯಾವ ನನ್ನ ಮಗನೂ ನ್ಯಾಯ ಕೊಡಿಸ್ತೀನಿ ಅಂದೊಂದು ಬರ್ಲೇ ಇಲ್ಲ, ಯಾವನು ಹೋಗ್ಲೇ ಇಲ್ವಂತೆ, ತಿರುಗ್ ಕೂಡ ನೋಡಿಲ್ಲ ಅಂತೆ, ತನಿಖೆ ಸಹ ಆಗಿಲ್ಲ ಅಂತೆ, ಟ್ರಯಲ್ ಕೂಡ ಬಂದಿಲ್ವಂತೆ. ತಿಳ್ಕೊಳ್ಳಿ, ಸಮಯ ಸಾಧಕರು ಅಂದ್ರೆ ಈ ರಾಜಕಾರಣಿಗಳು ಜನರನ್ನ ಹೆಂಗ್ ಬೇಕು ಉಪಯೋಗಿಸ್ಕೊಳ್ತಾರೆ, ಪೊಲೀಸ್ ಅಧಿಕಾರಿಗಳನ್ನ ಹೆಂಗ್ ಬೇಕು ಉಪಯೋಗಿಸ್ಕೊಳ್ತಾರೆ. ಆ ಸರ್ಕಾರ ಇದ್ದಾಗ ಈ ಸರ್ಕಾರ, ಈ ಸರ್ಕಾರ ಇದ್ದಾಗ ಆ ಸರ್ಕಾರ, ಅವ್ರು ಕೊಳ್ಳೆ ಹೊಡಿತಾ ಇದಾರೆ ಹೊರತು ನಾವೆಲ್ಲ ಹಿಂಗೇ ಇರ್ಬೇಕು. ನಮ್ಮ ಜನರೇ ತಪ್ಪು, ಜನರು ಎಲ್ಲಿವರೆಗೂ ಧ್ವನಿ ಎತ್ತಲ್ಲ, ನಾವೆಲ್ಲ ದಡ್ರಂತೆ ಇರ್ಬೇಕು. ಧ್ವನಿ ಎತ್ತಿ, ಈಗ್ಲಾದ್ರೂ ಎತ್ತಿ. ಎಷ್ಟು ಜನ ಇದಿರಲ್ಲ ನಮ್ಮ ರಾಜ್ಯದಲ್ಲಿ, ಯಾರಾದ್ರೂ ನಮ್ಮ ಮನೆ ಹೆಣ್ಣು ಮಗಳು ಸೌಜನ್ಯ, ನಮ್ಮ ಮನೆ ಇರುವಂತ ಜಾಗ ಧರ್ಮಸ್ಥಳ, ನಮ್ಮ ಧರ್ಮದ ಜಾಗ ಉಳಿಸ್ಕೊಳ್ಳೋಣ ಅನ್ನೋ ಪ್ರಯತ್ನ ಯಾರಿಗಾದ್ರೂ ಇದೆಯಾ? ಎಷ್ಟೋ ಜನ ನಾನು ಹಿಂದೂ ಅಂತ ಹೇಳ್ತೀರಾ, ಯಾಕೆ ಧ್ವನಿ ಎತ್ತಲ್ಲ? ಎಲ್ಲ ನಿಮ್ಮ ಬಿಸ್ನೆಸ್ ಸೇಫ್ ಮಾಡ್ಕೊಳ್ಳೋದು, ನಿಮ್ಮ ಹೆಸರು ಸೇಫ್ ಮಾಡ್ಕೊಳ್ಬೇಕು, ಯಾರ ಮೇಲೇನು ಕೇಸ್ ಬೀಳ್ಬಾರ್ದು, ಯಾರ ಮೇಲೇನು ಅಲಿಗೇಷನ್ಸ್ ಆಗ್ಬಾರ್ದು, ಇಲ್ಲ ಪರ್ಸನಲ್ ಅಟ್ಯಾಕ್ ಆಗುವಂಥದ್ದು, ವೈಯಕ್ತಿಕ ತೇಜೋವಧೆ ಆಗುವಂಥದ್ದು, ಮಾನಹಾನಿ ಆಗುವಂಥದ್ದು. ನಮ್ದೆಲ್ಲ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ಬಂದ್ಬಿಡುತ್ತೆ ಹೊರಗಡೆ, ಯಾಕೆ ಬೇಕಪ್ಪ ಅಂತ ಕೆಲವರು ಇದ್ದೀರಾ. ಭಯ, ತಪ್ಪು ಮಾಡಿರೋ ಭಯ ಇದ್ರೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಏನು ತಪ್ಪಿಲ್ಲ, ಏನಿದ್ರೇನು ನೇರವಾಗಿ ಹೇಳ್ತೀನಿ, ಮಾಡಿದೀನ ಅಂತಾನೆ ಹೇಳ್ತೀನಿ. ಎಷ್ಟು ಅಲಿಗೇಷನ್ಸ್, ಎಷ್ಟು ತೇಜೋವಧೆ ಆಯ್ತು, ಮಾತಾಡ್ತಾ ಇಲ್ವಾ, ಧ್ವನಿ ಎತ್ತಾ ಇಲ್ವಾ? ನನ್ಗೆ ಯಾರಾದ್ರೂ ದುಡ್ಡು ಕೊಡ್ತಾ ಇದಾರ ಮಾತಾಡಿ ಅಂತ ಹೇಳಿ ಕೆಲವ್ರು ಹೇಳಿದ್ರು, ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡ್ಬಿಟ್ಟಿದಾರೆ. ಹೇಳಿರುವಂತ ಅವಿವೇಕಿ, ಹೇಳ್ದಂತ ಅವಿವೇಕಿನೇ ಅತ್ಯಾಚಾರಿ, ಹೇಳ್ದಂತವನೇ ಅತ್ಯಾಚಾರಿ, ಅವನೇ ಶಾಲೆ ಹೆಣ್ಮಗುನ ಅತ್ಯಾಚಾರ ಮಾಡಿ ಬಿಸಾಕ್ ಹೋಗಿರುವಂತ ರೇಪಿಸ್ಟ್ರು. ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ದೂರುಗಳನ್ನು ಕೊಡಿಸ್ತಾರೆ ಅಂದ್ರೆ, ಏನೋ ನಾನು ದಡ್ಡಿ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಭಯ ಇದ್ದು, ಇಲ್ಲ ಅದನ್ನ ಫೇಸ್ ಮಾಡಕ್ ನನ್ನ ಕೆಪಾಸಿಟಿ ಇಲ್ಲ ಅಂದಿದ್ರೆ ಸುಳ್ಳು ಕೇಸ್ ಹಾಕ್ಬಿಟ್ಟಿದಾರಪ್ಪ ಅಂತ ಭಯ ಬಿತ್ಕೊಂಡಿರ್ಬೋದು. ಯಾವಾಗ ನನ್ನ ಮೇಲೆ ಒಂದು ಕೇಸ್ ಬೀಳುತ್ತೆ, ಇಮಿಡಿಯೇಟ್ ಆಗಿ ನಾನು ಕಾಲ್ ಮಾಡಿ ಕೇಳ್ತೀನಿ, ಹೆಂಗ್ ಹಾಕದ್ರಿ? ಇಮಿಡಿಯೇಟ್ ಆಗಿ ಹಾಕ್ತೀನಿ, ಕೇಳ್ತೀನಿ. ನಾನು ಕೇಳಿ ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ಕೋರ್ಟ್ಗೆ ಎತ್ಕೊಂಡೋಗಿ ಕೊಡ್ತೀನಿ. ಆ ಒಂದು ತಾಕತ್ ಎಲ್ಲರಲ್ಲೂ ಬಳಸ್ಕೊಳ್ರಿ. ನಿಮ್ಗ ನಾಲೆಜ್ ಬಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳಾದ್ರೂ ಮುಂದೆ ಬದುಕ್ತಾರೆ. ಯಾರ್ದೋ ಸಮಸ್ಯೆ ನಮ್ಗೇನು ಯಾಕೆ ಬೇಕು ಅನ್ಕೊಂಡಿದ್ರೆ ಯಾರು ನ್ಯಾಯ ಕೊಡೋದಿಲ್ಲ. ಎಲ್ಲರೂ ಹುಟ್ಟಿದ ಮೇಲೆ ಸಾಯ್ಲೇಬೇಕು. ಅಟ್ಲೀಸ್ಟ್ ನಾವು ಬದುಕಿದ್ದಷ್ಟು ದಿವಸ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಟ್ಟಿ ಹೋಗ್ಬೇಕು. ಕೊಡುಗೆ ಕೊಟ್ಟಿಲ್ಲ ಅಂದ್ರೇನು, ಅಟ್ಲೀಸ್ಟ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ನನಗೆಷ್ಟು ಮಾನಹಾನಿ, ತೇಜೋವಧೆ, ಪಬ್ಲಿಕ್ ಅಲ್ಲಿ ನನ್ನ ಯಾವ ತರ ನನ್ನ ಹೀಯಾಳಿಸಿದ್ದಾರೆ, ಕೆಟ್ಟದಾಗ ಅಂದಿದ್ದಾರೆ, ಅದು ಲೈವ್ ಅನ್ನೋದು ಗೊತ್ತಿಲ್ಲ ಅಂದ್ರೇನು, ಎಷ್ಟು ವಲ್ಗರಾಗೆ ಕಮೆಂಟ್ ಎಷ್ಟು ಜನ ಹಾಕ್ತಾರ ಅಂದ್ರೆ, ನಿನ್ಗೆ 6 ಜನ ಗಂಡ ಕೆಟ್ಟದಾಗ ನನ್ನ ತೇಜೋವಧೆ ಮಾಡಿದ್ರು. ನಾನ್ ಫೇಸ್ ಮಾಡಿಲ್ವಾ? ಜೈಲಿಗೆ ಕಳ್ಸಿಲ್ವಾ? ಪೊಲೀಸ್ ಅಧಿಕಾರಿಗಳು ನಿಂತ್ಕೊಂಡಿಲ್ವಾ? ಕ್ರಮ ವಹಿಸಿಲ್ವಾ ಅವ್ರ ಮೇಲೆ? ರಮ್ಯಾಗ ಅಷ್ಟು ತೇಜೋವಧೆ ಆಯ್ತಾ? ಹೋಗ್ ದೂರನ್ ಕೊಡಿ. ಪೊಲೀಸವ್ರು ಖಂಡಿತವಾಗ್ಲೂ ಕಂಪ್ಲೇಂಟ್ ತಗೊಳ್ತಾರೆ, ಪೊಲೀಸವ್ರು ತಗೊಳ್ಳಲ್ಲ. ಆ ವಿಚಾರವಾಗಿ ಇಟ್ಕೊಂಡು 2 days ಸೌಜನ್ಯ ವಿಚಾರ, ಯಾರು ಧರ್ಮಸ್ಥಳದ ವಿಚಾರನೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬರೀ ದರ್ಶನ್. ಅವ್ರ ಪಾಡ್ ಅವ್ರೆಲ್ಲೋ ಜೀವನ ಮಾಡ್ಕೊಂಡು ಎಲ್ಲೋ ಬಿದ್ದಿದ್ರೇನು ಅವ್ರದೇ ಯೋಚನೆ ಅಂತ ಅಂದ್ರೆ ಏನ್ ಹೇಳೋಣ?
ಸಮಾಜದಲ್ಲಿ ಎಲ್ಲಾರ್ಗೂ ಪ್ರಜ್ಞಾವಂತರೆ, ಎಲ್ಲಾರು ಎಜುಕೇಟೆಡ್ಸ್ ಆಗಿಲ್ಲ ಅಂದ್ರೆ ತುಂಬಾ ಪ್ರಜ್ಞಾವಂತರಾಗಿದ್ದಾರೆ, ತುಂಬಾ ಜ್ಞಾನ ಇದೆ, ಸಮಾಜದ ಬಗ್ಗೆ ಏನ್ ಬೇಕು ಬೇಡ ಅನ್ನೋ ಜ್ಞಾನ ಇದೆ. ಆದ್ರೆ ಏನ್ ಬೇಕು ಏನ್ ಮಾಡ್ಬೇಕು ಆ ವಿಚಾರಕ್ಕೆ ಧ್ವನಿ ಎತ್ತಬೇಕು, ಅದು ಯಾರು ಮಾಡ್ತಾ ಇಲ್ಲ, ಯಾರು ಮಾಡಲ್ಲ, ಅದು ಅವಶ್ಯಕತೆ ಇಲ್ಲ. ದಯವಿಟ್ಟು ನಾನು ದರ್ಶನ್ ಅಭಿಮಾನಿಗಳು ಅಲ್ಲಿ ಇನ್ನು ಕೆಲವರೆಲ್ಲ ಯಾರಿದಾರ ಆದಷ್ಟು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ವಿಚಾರಗಳನ್ನ ಶೇರ್ ಮಾಡಿ ಧ್ವನಿ ಎತ್ತಿ. ಅಲ್ಲಿ ಅತ್ಯಾಚಾರಕ್ಕೆ ಬಲಿಯಾಗಿರುವಂತ ಅನೇಕ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಯರಿದ್ದಾರೆ ನೋಡಿ. ಇವತ್ತು ಅಲ್ಲಿ ಏನು ಒಂದು ಡಿಗ್ ಮಾಡಿದ್ರು ಸಮಾಧಿ, ಅಲ್ಲಿ ಊತಾಕಿರುವಂತ ಜಾಗದಲ್ಲಿ ಒಂದು ಬ್ಲೌಸ್ ಪೀಸ್ ಸಿಕ್ಕಿದೆ, ATM ಕಾರ್ಡ್ ಸಿಕ್ಕಿದೆ, ID ಕಾರ್ಡ್ ಸಿಕ್ಕಿದೆ. ಸೊ ಎಲ್ಲ SIT ಅವರು ತನಿಖೆ ಕಳಿಸಿದ್ದಾರೆ. ಏನಾಗುತ್ತೆ ಅದ್ ನೋಡೋಣ ಇನ್ನು ಏನೇನ್ ಸಿಗುತ್ತೆ ಅಂತ ಹೇಳಿ. ಅಲ್ಲಿ ಮೂಳೆನೇ ಸಿಗ್ಬೇಕು, ಅಸ್ಥಿ ಪಂಜರನೇ ಸಿಗ್ಬೇಕು ಅನ್ನೋದಲ್ಲ, ಸತ್ಯ ದೇವ್ರ ಭಗವಂತ ಏನೇನ್ ಸಾಕ್ಷಿ ಕೊಡ್ಬೇಕಂತ ಇದನ್ನ ಕೊಟ್ಟೇ ಕೊಡ್ತಾನೆ. ಎಲ್ಲಾರು ಧ್ವನಿ ಎತ್ತಿ ಮಾತಾಡಿ, ಯಾರ್ದೋ ಸಮಸ್ಯೆ ಅಂತ ಇರಬೇಡಿ. ನಾಳೆ ನಿಮಗ್ ಸಮಸ್ಯೆ ಬಂದ್ರೆ ಖಂಡಿತವಾಗ್ಲೂ ಯಾರು ಬರೋದಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ, ಯಾರು ಬರೋದಿಲ್ಲ. ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಳ್ಳುವಷ್ಟು ಕೆಪಾಸಿಟಿ ನಮ್ಗಿದ್ರೆ ಅಟ್ಲೀಸ್ಟ್ ಬೇರೆ ಒಂದು ಸಮಸ್ಯೆ ಆ ವಿಚಾರಕ್ಕಾದ್ರೂ ಧ್ವನಿ ಎತ್ತುವಂತ ಶಕ್ತಿ ಭಗವಂತ ಕೊಡ್ತಾನೆ. ಮನೆ ಹತ್ರ ಗಲ್ಲಿಗಳಲ್ಲಿ ಕುತ್ಕೊಂಡು ಜಗಳ ಮಾಡ್ತೀರಾ, ಮನೆ ಹತ್ರ ಧ್ವನಿ ಎತ್ತೀರಾ, ಮನೆ ಹತ್ರ ಯಾರ್ಯಾರಿಗೂ ಜಗಳ ಆಯ್ತಂದ್ರೆ ಏನ್ ಫುಲ್ಲು ಅವ ಕೊಟ್ಕೊಂಡು ಎದ್ಬಿಟ್ಟಿರ್ತೀರಾ. ಇಂಥ ವಿಚಾರಕ್ಕೆ ಧ್ವನಿ ಎತ್ತರಪ್ಪ, ಮಾತಾಡ್ರಪ್ಪ, ಅಟ್ಲೀಸ್ಟ್ ಶೇರ್ ಮಾಡ್ರೋ ಹೋಗ್ಲಿ. ಸುಮ್ನೆ ಕುತ್ಕೊಂಡು ಆ ಫೇಕ್ ಐಡಿಗಳು ಮಾಡ್ಕೊಂಡು ಕೆಟ್ಟ ಕಮೆಂಟ್ ಹಾಕೋ ಬದಲು ಅಲ್ಲಿ ನ್ಯಾಯ ಸಿಗ್ಲಿ ಅಂತ ಹೇಳ್ರು. ಧರ್ಮನ ಹೊಡಿಯೋಕೆ ಧರ್ಮಸ್ಥಳನ ಟಾರ್ಗೆಟ್, ಯಾರು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇರೋದು? ಮಂಜುನಾಥ ಸ್ವಾಮಿನ ಯಾರು ಟಾರ್ಗೆಟ್ ಮಾಡ್ತಾರೆ? ಅದು ನಮ್ಮ ದೇವರು. ಗ್ರಾಮ ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತಿ ನದಿ ಹತ್ರ ಅಲ್ಲಿರುವಂತ ಅಷ್ಟೂ ಕಾಡುದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಬಟ್ಟೆ ಬಿಚ್ಚಿ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ಅಂದ್ರೆ ನಮ್ಮ ಸೌಜನ್ಯದ ಸ್ಟೋರಿ ಸಹ ಹೇಳ್ಕೊಳ್ಬೇಕು. ಏನೇನ್ ನಡೀತು, ಒಬ್ಬ ಪೊಲೀಸ್ ಹೇಳಿರುವಂತ ವಿಚಾರ ಹೆಂಗೆಂಗ ಆ ಹೆಣ್ಣು ಮಗಳು ಅನುಭವಿಸಿದಾಳೆ ಅಂದ್ರೆ, ಆ ಹೆಣ್ಣು ಮಗಳನ್ನ ಸೌಜನ್ಯನ ಅತ್ಯಾಚಾರ ಮಾಡದಂತ ಸಮಯದಲ್ಲಿ, ಅವಳು ಬದುಕಿದ್ದಂತ ಸಮಯದಲ್ಲಿ ಎಷ್ಟು ಜನ ನಿಂತಿದ್ರಲ್ಲ, ಅವ್ರಿಗೆಲ್ಲಾರ್ಗೂ ಅವಳು ಹೇಳಿದ್ ನಿಮ್ನ್ಯಾರ್ಗೂ ನಾನು ಸುಮ್ನೆ ಬಿಡೋದಿಲ್ಲ, ನಿಮ್ನ್ಯಾರನ್ನು ನಾನು ಸುಮ್ನೆ ಬಿಡೋದಿಲ್ಲ ಅಂತ ಕಿರ್ಚಿ ಆ ಹೆಣ್ಮಗಳು ಹೇಳುವಂತ ಸಮಯದಲ್ಲಿ ಅವ್ರಿಗೆ ಗೊತ್ತಿತ್ತು ಸೌಜನ್ಯ ಬದುಕಿದ್ರೆ ಏನಾದ್ರೂ ಒಂದು ಆಗತ್ತೆ ಅಂತ ಹೇಳಿ. ಸೌಜನ್ಯ ಯೋನಿ ಒಳಕ್ಕೆ 6 ಇಂಚು ಮಣ್ಣನ್ನ ತುರುಕಿ ಆ ಹುಡ್ಗಿನ ಸಾಯಿಸ್ತಾರೆ. ಆದ್ರೆ ಆ ಹುಡ್ಗಿ ದೇಹ ಮಣ್ಣಲ್ಲಿದೆ, ಬಟ್ ಅವಳು ಉಸಿರಾಡ್ತಾ ಇದ್ದಾಳೆ. ಯಾಕೆ ಹೇಳಿ ಸೌಜನ್ಯ ಇರುವಂತ ಜಾಗಕ್ಕೆ ಹೋಗೋದು ನಾನು? ಅಲ್ಲೊಂದು ಪಾಸಿಟಿವ್ ವೈಬ್ಸ್ ಇದೆ, ಅಲ್ಲೊಂದು ದೇವಿ ಶಕ್ತಿ ಇದೆ. ನೀವೆಲ್ಲಾರು ಹೋಗ್ರಿ. ಎಷ್ಟು ಜನ ಹೆಣ್ಮಕ್ಳು ಹೋಗಿದ್ದೀರಾ ಅಲ್ಲಿಗೆ? ಹೆಣ್ಮಕ್ಳು ಯಾರು ಹೋಗಿದ್ದೀರಾ ಅಲ್ಲಿಗೆ? ಬರೀ ಅವರು ಇವ್ರನ್ನ ಆಳ್ಸೋದೆ, ಬಿಲ್ಡಪ್ ಶೋಕಿ ತಗೊಳ್ತಾರೆ. ಹೋಗ್ ನೋಡ್ರಿ, ಅಲ್ಲಿರುವಂತ ಶಕ್ತಿ ಏನು. ಸೌಜನ್ಯ ಒಂದು ದೇವಿ, ಅವಳೊಂದು ಚಾಮುಂಡೇಶ್ವರಿ ಭಕ್ತೆಯಾಗಿ ದೇವಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿರೋರ್ನ ಅತ್ಯಾಚಾರಿಗಳನ್ನ ಸಂಹಾರ ಮಾಡ್ಲೇಬೇಕು ಅಂತ ಹೇಳಿ ಅಟ್ಟ ಹಿಡಿದು ಕೂತಿದ್ದಾಳೆ ಹೆಣ್ಣು ಮಗಳು. ಅವಳು ಬದುಕಿದ್ದಾಳೆ, ಅವಳ ಉಸಿರು ಎಲ್ಲೆಲ್ಲೂ ಹಾಡ್ತಾ ಇದೆ. ಆ ಉಸಿರು ಅತ್ಯಾಚಾರಿಗಳ ಮನೆಯಲ್ಲೇ ಹಾಡ್ತಾ ಇದೆ. ಅವರ ಪ್ರಾಣನ ತಗೊಳ್ಳೋವರ್ಗು, ಅವ್ರಿಗೆ ಶಿಕ್ಷೆ ಕೊಡೋವರ್ಗುನು ಸೌಜನ್ಯ ಎಲ್ಲೂ ಸಹ ಹೋಗೋದಿಲ್ಲ. ಅವಳೊಂದು ದೇವಿ ಶಕ್ತಿ. ಸೊ ಆ ಹೆಣ್ಣು ಮಗಳು ಆ ನರ್ಲಿ ಸತ್ತಂತ ಸಮಯದಲ್ಲಿ ನೋಡಿದ್ದಂತ ಪೊಲೀಸ್ ಅವ್ರು ಹೇಳೋಂತ ಸಮಯದಲ್ಲಿ ಆ ವ್ಯಕ್ತಿಗೂ ಆ ಪಾಪ ಪ್ರಜ್ಞೆ ಇದ್ದು ಹೇಳೋದಕ್ಕೆ ಇವತ್ತು ಇವನು ಭೀಮನ್ಗೆ ತನಿಖೆ ಆಗಕ್ ಇಷ್ಟು. ಆ ವ್ಯಕ್ತಿಗೆಲ್ಲ ಬಂದು ಇನ್ನೇನ್ ಕತೆ ಕಟ್ತಾರೆ? ಅವ್ರಿಗೂ ಕುಟುಂಬ ಇರುತ್ತೆ, ಪ್ರಾಣದ ಭಯ ಇರುತ್ತೆ. ಪೊಲೀಸ್ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಆ ಟೈಮಲ್ಲಿ ಯಾರ್ಯಾರಿದ್ರು, ಯಾವ್ಯಾವ ಪೊಲೀಸ್ ಅವರಿದ್ರು, ಆ ಪೊಲೀಸ್ ಅವ್ರ ಮೇಲೆ ತನಿಖೆ ಮಾಡ್ಬೇಕು. ತನಿಖೆ ಮಾಡ್ಬೇಕಾಗಿರುವಂತ ಸರ್ಕಾರ, ರಾಜಕಾರಣಿಗಳು ಅವರೇ ಮಾಡ್ತಾ ಇಲ್ಲ ಅಂದೋಗ, ಬಿಕಾಸ್ ಅವ್ರಿಗೆ ಬೇಡ್ದಿರ ಇರೋ ವಿಚಾರ. ಯಾವ ಒಬ್ಬ ವ್ಯಕ್ತಿನ ನಂಬ್ಕೊಂಡು, ಯಾವ ಒಬ್ಬ ವ್ಯಕ್ತಿಗೆ ಗೌರವ ಕೊಟ್ಕೊಂಡು, ಯಾವ ಒಬ್ಬ ವ್ಯಕ್ತಿನ ಉಳಿಸೋದಕ್ಕೋಸ್ಕರ ಇಷ್ಟು ಜನ ಏನೇನ್ ಷಡ್ಯಂತ್ರ ಮಾಡ್ತಾ ಇದಾರೆ ರಾಜಕಾರಣಿಗಳೆಲ್ಲ ಸೇರಿ. ಅದೇ ಒಬ್ಬ ವ್ಯಕ್ತಿ ಹುಟ್ಟನ್ ಮೇಲೆ ಸಾಯ್ಲೇಬೇಕಲ್ಲ, ಆ ವ್ಯಕ್ತಿನೇ ಇಲ್ಲ ಅಂದೋಗ, ಆ ವ್ಯಕ್ತಿನೇ ಭಗವಂತ ಕರ್ಕೊಂಡ್ಬಿಟ್ಟ ಅನ್ಕೊಳ್ಳಿ ಅಂದೋಗ, ಇದೆಲ್ಲ ಏನಾಗತ್ತೆ ಅನ್ನೋದು ನೋಡಿ. ಎಷ್ಟು ಚೇಂಜಸ್ ಆಗತ್ತೆ ಅಂದ್ರೆ ಎಲ್ಲಾ ಸರ್ಕಾರಗಳು ಎದೋಳುತ್ತೆ, ತನಿಖೆ ಮಾಡ್ರಿ ಅಂತ ಹೇಳಿ. ಆ ಒಬ್ಬ ವ್ಯಕ್ತಿಗೋಸ್ಕರ ಎಲ್ಲಾರು ಬಾಯಿಗೆ ಜಿಪ್ ಹಾಕೊಂಡು ಕೂತಿದ್ದಾರೆ ಅಂದ್ರೆ, ಹಾಗಾದ್ರೆ ಹೆಣ್ಮಕ್ಳ ಮೇಲೆ ಆಗುವಂತ ಅತ್ಯಾಚಾರಕ್ಕೆ ಧ್ವನಿ ಎತ್ತಬಾರ್ದ? ಕೇಳಬಾರ್ದ? ಸತ್ಯದ ಪರ ಧ್ವನಿ ಎತ್ತಲೇಬಾರ್ದ? ಎತ್ತಬೇಕು. ಇದು ಕಲಿಯುಗ. ಧ್ವನಿ ಎತ್ತಬೇಕು, ನ್ಯಾಯಕ್ಕೋಸ್ಕರ ಮಾತಾಡ್ಲೇಬೇಕು. ಅವನ್ ಯಾವನೇ ದೊಣ್ಣೆ ನಾಯಕ ಆಗಿರ್ಲಿ, ಜನರಿಂದ ಅವ್ರು ಇರೋದು ಪ್ರಶ್ನೆ ಮಾಡ್ಲೇಬೇಕು. ನಮ್ಮ ಕಣ್ಣಲ್ಲಿ ಸತ್ಯ ಕಾಣಿಸ್ತು ಅಂದ್ರೆ ಅವ್ರ ಕತ್ತನ್ ಪಟ್ಟೆ ಇಟ್ಕೊಂಡು ಪ್ರಶ್ನೆ ಮಾಡ್ಬೇಕು. ಮಾಡುವಂತ ಧೈರ್ಯ ಪ್ರತಿ ಒಬ್ಬ ಯುವಕರಲ್ಲಿ, ಯುವತಿಯರಲ್ಲಿ ಬರಬೇಕು. ಇವತ್ತುನು ಅಲ್ಲಿರುವಂತ ವಿದ್ಯಾರ್ಥಿನಿಯರು ಎಷ್ಟು ಭಯದಿಂದ ಬದುಕ್ತಾ ಇದಾರೆ ಅಂತ ಅಂದ್ರೆ ಅಷ್ಟು ಭಯದಿಂದ ಬದುಕ್ತಾ ಇದಾರೆ. ಇನ್ನು ಸುಮಾರು ವಿಚಾರಗಳಿದಾವೆ. ನಾನು ನೆಕ್ಸ್ಟ್ ಸೌಜನ್ಯ ವಿಚಾರವಾಗಿ ಮಾತಾಡ್ಲೇಬೇಕು. ಸೌಜನ್ಯ ಅನುಭವಿಸಿದ್ದಂತ ನಾವು ಸೌಜನ್ಯ
ಕರ್ಕೊಂಡೋಗಿ ಏನೇನ್ ಮಾಡಿದ್ರು, ನಮಗ್ ಕೊಟ್ಟಿರೋಂತ ಮಾಹಿತಿ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳುವಂತ ವಿಚಾರ, ಅಟ್ಲೀಸ್ಟ್ ಆವಾಗಾದ್ರೂ ನಿಮ್ಮ ಮನ್ಸು ಕರಗಿ ಧ್ವನಿ ಎತ್ತಬೇಕು ಅಂತ ಎತ್ತುತ್ತೀರಾ ನೋಡೋಣ. ಆ ಸಮೀರ್ ಎಂಬ ಹುಡುಗ ಏನ್ ಮುಸ್ಲಿಂ ಹುಡುಗ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲಾರು ಮುಸ್ಲಿಮು ಧರ್ಮನ ಹೊಡೆಯೋದಕ್ಕೆ ಅಂತ ಕೆಲವರು ಮಾತಾಡ್ತಿರಲ್ಲ, ನಮ್ಮ ಧರ್ಮದವರೇ, ನಮ್ಮ ಹಿಂದೂ ಅವರೇ ಸುಮಾರು ವರ್ಷದಿಂದ ನ್ಯಾಯ ಸಿಗಬೇಕು, ಇವನಲ್ಲ ಅಪರಾಧಿ, ಇವ್ ನಿರಪರಾಧಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೇನು ರಾಜ್ಯಕ್ಕೆ ರೀಚ್ ಆಗಿರ್ಲಿಲ್ಲ. ಅದೇ ಯಾವನೋ ಒಬ್ಬ ಬೇರೆ ಧರ್ಮದ ಹುಡುಗ ಬಂದು ಮಾತಾಡಿದ ತಕ್ಷಣ ಇಡೀ ದೇಶಕ್ಕೆ ಮನೆಗೂ ಪ್ರತಿಯೊಂದು ಮನಸ್ಸಿಗೂ ಹೋಗಿ ರೀಚ್ ಆಯ್ತು ಅಂತ ತಿಳ್ಕೊಳ್ಳಿ. ಮಂಜುನಾಥ ಸ್ವಾಮಿ ಗೊತ್ತಿತ್ತು ನಮ್ಮ ಧರ್ಮದವರಲ್ಲೇ ಒಗ್ಗಟ್ಟಿಲ್ಲ, ನಮ್ಮ ಧರ್ಮದವರು ಸತ್ಯ ಮಾತಾಡಿದ್ರೆ ಯಾರೂ ನಂಬಲ್ಲ, ಅದು ಸತ್ಯ ಅನ್ಕೊಳ್ತಾರೋ ಸುಳ್ಳು ಅನ್ಕೊಳ್ತಾರೋ ಒಬ್ಬ ಮುಸ್ಲಿಂ ಯುವಕನಿಂದ ಆದ್ರೂ ದೇಶಕ್ಕೆ ಸತ್ಯವನ್ನು ತಟ್ಸುವಂತ ಕೆಲಸ ಮಾಡೋಣ. ಸೌಜನ್ಯಳ ಹೆಸರು ಮನಸ್ಸಿಗೂ ಮನೆಗೂ ರೀಚ್ ಮಾಡಿಸುವಂತ ಕೆಲಸ ಮಾಡೋಣ ಅಂತ ಹೇಳಿ ಅದೇ ಮಂಜುನಾಥ ಸ್ವಾಮಿ ಮಾಡಿದ್ದನ್ಸುತ್ತೆ. ಇನ್ನು ತುಂಬಾ ಮಿರಾಕಲ್ಸ್ ಇದೆ, ಇನ್ನು ತುಂಬಾ ಸತ್ಯ ಹೊರಗಡೆ ಬರುತ್ತೆ. ಈಗ್ಲಾದ್ರೂ ಬದಲಾಗಿ ದರ್ಶನ್ ವಿಚಾರ, ಇನ್ನೊಬ್ರು ವಿಚಾರ, ಅದು ಇದು ಟ್ರೋಲ್ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಧರ್ಮಸ್ಥಳದ ವಿಚಾರದ ಕಡೆ ಸ್ವಲ್ಪ ಗಮನ ಹರಿಸಿ ಶೇರ್ ಮಾಡಿ ಸತ್ಯದ ಪರ ಧ್ವನಿ ಎತ್ತಿ ಅಂತ ನಾನು ಕೇಳ್ಕೊಳ್ತೇನೆ.